ಇಲ್ಲಿ ಧಾರಾಕಾಶದಲ್ಲಿರ್ತಕ್ಕಂಥ ಬ್ರಹ್ಮವನ್ನು ಉಪಾಸನೆ ಮಾಡಿದರೆ ಬ್ರಹ್ಮಲೋಕಕ್ಕೆ ಹೋಗ್ತಾನೆ. ಅದಕ್ಕೆ ಅತ್ಯಂತ ಕಠೋರವಾಗಿರ್ತಕ್ಕಂಥ ಬ್ರಹ್ಮಚರ್ಯ ಬೇಕು. ಅದಕ್ಕೋಸ್ಕರ ಬ್ರಹ್ಮಚರ್ಯವನ್ನು ತುಂಬ ಹೊಗಳಿದೆ. 3-4 ಮಂತ್ರಗಳಲ್ಲಿ ಅದನ್ನೆಲ್ಲ ಹೊಗಳಿದೆ. ಬ್ರಹ್ಮಚರ್ಯ ಅನ್ನೋದೇ ಯಜ್ಞ, ಬ್ರಹ್ಮಚರ್ಯ ಅನ್ನೋದೇ ಇಷ್ಟ ಪೂರ್ತ. ಆದ್ದರಿಂದ ಮೌನ, ಉಪವಾಸ ಮಾಡೋದು ಎಲ್ಲವೂ ಬ್ರಹ್ಮಚರ್ಯವೇ ಅಂತಂದು ಹೇಳಿ ಅಂದು ಹೊಡೆದೆ. ಇಲ್ಲ, ಇಲ್ಲಿ ಸಂಸಾರಿಗಳು ಅಂತಿಲ್ಲ. ಸಂಸಾರಿಗಳು ಮಾಡ್ಬೋದು, ಈಗಿನ ಸಂಸಾರಿಗಳು ಮಾಡೋಕ್ಕಾಗಲ್ಲ. ಅಂದರೆ ಅದು ನೋಡಿ, ಹೇಗೆಂದರೆ ಆ ತಪಸ್ಸು ಮಾಡೋ ಕಾಲದಲ್ಲಿ ಬ್ರಹ್ಮಚರ್ಯ ಇರಬೇಕು. ಆಗ ಅವರೆಲ್ಲ ಅದೇ ಅಲ್ಲಿ ಮಾಡೋದು. ಆವಾಗ ರಾವಣ ಅವರೆಲ್ಲ ಮಾಡಿದಾರೆ ಉಪಾಸನೆಗಳು, ಮಹಾಸಿದ್ಧಿಗಳನ್ನ ಪಡ್ಕೊಳ್ತಾರೆ. ಆದರೆ ಅದು ಹೇಗೆಂದರೆ ಆ ಸಮಯದಲ್ಲಿ ಸಂಪೂರ್ಣ ಬ್ರಹ್ಮಚರ್ಯ ಆ ಥರ ಇರ್ತಾರೆ. ಅದರ ಫಲ ಸಿಗುತ್ತೆ. ಅದೆಲ್ಲ ಮುಕ್ತಾಯ ಆಗೋಗುತ್ತೆ. ಸಕಾಮ ಮಾಡೋದೆಲ್ಲನೂ ಮುಕ್ತಾಯವಾಗಿ ಆಗುತ್ತೆ. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ಬ್ರಹ್ಮಲೋಕದಲ್ಲಿರ್ತಕ್ಕಂಥದ್ದು ಹೇಗಿದೆ ವೈಭವ ಅಂತ ಹೇಳ್ತಾರೆ ನೋಡಿ. ಯತನಾಶಕಾಯನಮಿತ್ಯಾಚಕ್ಷತೆ ಬ್ರಹ್ಮಚರ್ಯಮೇವ ತದೇಶಿ ಆತ್ಮ ನ ನಶ್ಯತಿ ಎಂ ಬ್ರಹ್ಮಚರ್ಯೇಣ ಅನ್ವಿಂದತೆ ಅಥ ಯದ ಅರಣ್ಯ ಆಯನಂ ಇತ್ಯಾಚಕ್ಷತೆ ಬ್ರಹ್ಮಚರ್ಯಮೇ ತತ್ತದಹರಶ್ಚ ವೈ ಆರಣ್ಯವ ಅಶ್ಚ ಬ್ರಹ್ಮಲೋಕೆ ತೃತೀಯ ಸ್ವಾಮಿತೋದ್ವಿ ತದೈರಂಬದೀಗಂ ಸರಸ್ತದಶ್ವತ್ಥ ಸೋಮಸವನಸ್ತದ ಪರಾಜಿತ ಪೂರ್ಬ್ರಹ್ಮಣ ಪರವಿಮತಿಕಂ ಹಿರಣ್ಮಯಂ. ಯಾವುದನ್ನು ಅನಾಶಕಾಯವೆನ್ನುವರೋ ಅದು ಬ್ರಹ್ಮಚರ್ಯವೇ. ಗೊತ್ತಾಯ್ತಾ? ಯಾವನ ಬ್ರಹ್ಮಚರ್ಯದಿಂದ ಪಡೆದುಕೊಳ್ಳುತ್ತಾನೋ ಆತ್ಮ ನಾಶವಾಗುವುದಿಲ್ಲ. ಇನ್ನು ಯಾವುದನ್ನು ಅರಣ್ಯಾಯನವೆನ್ನುವರೋ ಅದು ಬ್ರಹ್ಮಚರ್ಯವೇ. ಅಲ್ಲಿ ಅರವು ಣ್ಯವು ಎಂಬ ಅರ್ಣವಗಳು, ಅರ ಮತ್ತು ಣ್ಯ ಅನ್ನೋದು 2 ದೊಡ್ಡ ಸರೋವರಗಳು ಅಲ್ಲಿ ಬ್ರಹ್ಮಲೋಕದಲ್ಲಿ. ಇಲ್ಲಿಂದ 3ನೇದಾದ ದ್ಯುಲೋಕದಲ್ಲಿ ಐರಂಬದಿಯ ಸರಸ್ಸು, ಅಲ್ಲಿ ಸೋಮರಸವನ ಅಶ್ವತ್ಥವು, ಅಪರಾಜಿತವಾದ ಬ್ರಹ್ಮನ ಪುರವು, ಪರ್ವಧರ್ಮಿತವಾದ ಹಿರಣ್ಮಯವಾದ ಮಂಟಪ. ಅದಲ್ಲ, ಇನ್ನು ಯಾವುದನ್ನು ಅನಾಶಕಾಯನವೆನ್ನುವರೋ ಅದು ಬ್ರಹ್ಮಚರ್ಯವೇ. ಯಾವ ಆತ್ಮನ ಬ್ರಹ್ಮಚರ್ಯದಿಂದ ಪಡೆದುಕೊಳ್ಳುವನೋ ಆತ್ಮನು ಬ್ರಹ್ಮಚರ್ಯ ಸಾಧನವುಳ್ಳವನಿಗೆ ನಾಶವಾಗುವುದಿಲ್ಲ. ಆದ್ದರಿಂದ ಅನಾಶಕಾಯನವು ಬ್ರಹ್ಮಚರ್ಯವೇ. ಗೊತ್ತಾ? ಮಹಾಪುರುಷಾರ್ಥದ ಸಾಧನಗಳಿಂದ ಇದನ್ನು ಸ್ತೋತ್ರ ಮಾಡಿರೋದ್ರಿಂದ ಬ್ರಹ್ಮಚರ್ಯವು ಜ್ಞಾನಕ್ಕೆ ಹೆಚ್ಚಿನ ಸಹಕಾರಿ ಕಾರಣವಾದ ಸಾಧನವು. ಆದ್ದರಿಂದ ಬ್ರಹ್ಮಜ್ಞಾನಿಯು ಇದನ್ನು ಯತ್ನಪೂರ್ವಕವಾಗಿ ಕಾಪಾಡಿಕೊಳ್ಳಬೇಕು. ನೋಡಿ ಅಂತ ಕೇಳುತ್ತೆ. ಆ ಬ್ರಹ್ಮಲೋಕದಲ್ಲಿ ಅರ ಎಂದು ಪ್ರಸಿದ್ಧವಾಗಿರುವ, ನ್ಯ ಎಂದು ಪ್ರಸಿದ್ಧವಾದ ಸಮುದ್ರಗಳು, 2 ಸಮುದ್ರಗಳು ಬಹಳ ವಿಸ್ತಾರವಾಗಿವೆ. ಅಂದರೆ ಸಮುದ್ರದಂತಿರುವ ಸರೋವರಗಳು, ಉಪ್ಪು ನೀರಲ್ಲ ಅದು. 3ನೇದಾದ ಭೂಮಿಯನ್ನು ಅಂತರಿಕ್ಷವನ್ನು ಹೋಲಿಸಿದರೆ 3ನೇಯಲ್ಲಿ ದ್ಯುಲೋಕವಿದೆಯಲ್ಲ, ಆ ಇಲ್ಲಿಂದ ಈ ಲೋಕದಿಂದ ಗಣಿಸಿದರೆ 3ನೇದಾದ ದ್ಯುಲೋಕದಲ್ಲಿ ಅರ್ಣವಗಳಿವೆ. ಇದು ಅಂತರಿಕ್ಷ, ದ್ಯುಲೋಕ ಅಂತ. ದ್ಯುಲೋಕದಲ್ಲಿರೋದು ಅಲ್ಲಿಯೇ ಐರವು. ಐರಮ್ಮದಿಯ ಅಂದರೆ ಏನು ಅಂತ ಹೇಳ್ತಾರೆ. ಇರಾ ಎಂದರೆ ಅನ್ನವು, ತನ್ಮಯವಾದ ಐರವು ಅಂದರೆ ಅದರ ಸಾರವು. ಅದರಿಂದ ತುಂಬಿರುವ ಐರಮ್ಮದೀಯವಾದ ಅಂದರೆ ಅದನ್ನು ಉಪಯೋಗಿಸಿದವರಿಗೆ ಹರ್ಷವನ್ನುಂಟು ಮಾಡುತ್ತದೆ.
ಅದು ಸರೋವರ. ಅಲ್ಲಿಯೇ ಸೋಮಸವೆಂಬ ಹೆಸರಿನ ಅಶ್ವತ್ಥ ವೃಕ್ಷವಿದೆ ಗೊತ್ತಾ. ಅದು ಮತ್ತು ಅದೇ ಬ್ರಹ್ಮಲೋಕದಲ್ಲಿ ಬ್ರಹ್ಮಚರ್ಯ ಸಾಧನೆಗಳು ಇಲ್ಲದಂದರೆ ಅವರಿಂದ ಆಗೋದಲ್ಲಿ ಗೆದ್ದುಕೊಳ್ಳಲಾಗದ್ದರಿಂದ ಅಪರಾಜಿತ ಎಂಬ ಹಿರಣ್ಯಗರ್ಭನ ಪುರಿ ಇದೆ. ಹಿರಣ್ಯಗರ್ಭನ ಲೋಕ ಅದು. ಮತ್ತು ಪ್ರಭುವಾದ ಬ್ರಹ್ಮನಿಂದ ವಿಶೇಷವಾಗಿ ನಿರ್ಮಿತವಾಗಿರ್ತಕ್ಕಂತಹ ಸುವರ್ಣಮಯವಾದ ಮಂಟಪ ಇದೆ. ಇದಿಷ್ಟು ಗೊತ್ತಾ. ಅಂದರೆ ನೋಡಿ, ಇದೆಲ್ಲ ಮಾನಸಿಕ ಲೋಕಗಳು ಗೊತ್ತಾಯ್ತಾ. ಮಾನಸಿಕ ಲೋಕಗಳು ಅಂದರೆ ಸುಮ್ಮನೆ ಏನೋ ಕಲ್ಪನೆ ಅಂತಂತಲ್ಲ. ಹೇಗೆ ತಿಳ್ಕೊಬೋದು ಅಂದರೆ, ಇವಾಗ ಸ್ವಪ್ನದಲ್ಲಿ ನಾವು ಸುಖ ದುಃಖಗಳನ್ನು ವಿಚಿತ್ರವಾಗಿರೋದೆಲ್ಲ ಅನುಭವಿಸ್ತೀವೋ ಇಲ್ವೋ, ಅದು ಮಾನಸ ಲೋಕ ತಾನೆ. ಹಾಗೇನೆ ಇಲ್ಲೂ ಈ ಶರೀರ ಸಂಬಂಧ ಬಿಟ್ಟ ಮೇಲೆ ಅನುಭವಿಸ್ತಕ್ಕಂಥದ್ದಿದೆ ನೋಡಿ. ಇನ್ನು ಹಿರಣ್ಯಗರ್ಭನು ದೇವತೆಗಳು ಅವರೆಲ್ಲ ಇದಾರಲ್ಲ, ಅವ್ರಿಗೆ ಈ ಥರ ಸ್ಥೂಲ ಶರೀರವಿಲ್ಲ, ಅವ್ರಿಗಿರೋದು ಮಾನಸಿಕವಾದ ಶರೀರವೇ. ಆದ್ದರಿಂದ ಅವರು ಮಾನಸಿಕವಾಗಿರೋ ಲೋಕಗಳನ್ನ ತಾನೇ ಅನುಭವಿಸ್ಬೇಕು. ಅವರು ಗೊತ್ತಾಗ್ತಾ ಇದೆಯಲ್ವಾ. ಆದ್ದರಿಂದ ತಿರುವೃತ್ಕರಣ ಮಾಡಿ ಇದೆಲ್ಲ ಮಾಡ್ತಾರಲ್ಲ, ಮೊದಲೆತ್ಕೊಳ್ತಾ ಹಿರಣ್ಯಗರ್ಭನ ಲೋಕವೇ ಇದೆ. ಅವನು ಪಂಚಭೂತ ಸೃಷ್ಟಿ ಮಾಡೋದ್ರ ಜೊತೆಗೆ ಬ್ರಹ್ಮಲೋಕಕ್ಕೆ ಹೋಗ್ತಕ್ಕಂಥ ಅವ್ರಿಗೋಸ್ಕರ ಈ ಮಹಾನಗರವನ್ನು ಕೂಡ ನಿರ್ಮಿಸಿದ್ದಾನೆ ಗೊತ್ತಾಯ್ತಾ. ಅದು ಬರೀ ಮಾನಸಿಕ ಲೋಕ ಹೌದಾ. ಅದನ್ನ ಮಟ್ಟಿಗೆ ಅವರು ಅನುಭವಿಸ್ತಾರೆ. ಬೇರೆ ಯಾರು ಅಲ್ಲಲ್ಲಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ ಆಯ್ತಾ. ಇಲ್ಲಿ ಮುಂದೇನಪ್ಪ ಅಂದರೆ ಪ್ರಶ್ನೆ, ಬ್ರಹ್ಮಲೋಕದಲ್ಲಿರುವ ಈ ಅರ್ಣವಾದಿಗಳು ಸಂಕಲ್ಪದಿಂದ ಉಂಟಾದ ಪಿತರಾದಿ ಭೋಗಗಳು ಈ ಲೋಕದಲ್ಲಿ ಕಂಡುಬರುವಲ್ಲ. ಹಾಗೆಯೇ ಅರ್ಣವಗಳು, ವೃಕ್ಷಗಳು, ಪುರ, ಸ್ವರ್ಣಮಂಟಪ ಪಾರ್ಥಿವಗಳು ಪ್ರಾಪ್ಯಗಳು ಆಗಿರುವೋ ಅಥವಾ ಬರೀ ಮಾನಸ ಪ್ರತ್ಯಯಗಳು ಸುಮ್ಮನೆ ಮನಸ್ಸಿನಲ್ಲಿ ಇರೋದು ಅಂತಂದರೆ ಈ ವಿಚಾರದ ಏನು ಪ್ರಯೋಜನ? ಈ ಡಿಸ್ಕಸ್ ಮಾಡಿದ್ರೆ ಏನು ಲಾಭ ಅದರಿಂದ ಅಂದರೆ, ಈ ಲೋಕಗಳೆಲ್ಲ ಪಾರ್ಥಿವಗಳೇ ಆಗಿ ಸ್ಥೂಲ ವಸ್ತುಗಳಾಗಿ ಪ್ರಾಪ್ಯ ನಾವು ಪಡ್ಕೊಳ್ಳುವಂಥದ್ದು ಅಂತ ಆದರೆ, ಹೃದಯದಲ್ಲಿರುವ ಆಕಾಶದಲ್ಲಿ ಇಡಲ್ಪಟ್ಟಿದೆ ಅಂತ ಹೇಳಿದೆ ಗೊತ್ತಾಯ್ತಾ. ಅದು ಹೊಂದುವುದಿಲ್ಲ. ಪ್ರಾಪ್ಯ ನಾನು ಹೋಗೋದು ಹೊಂದೋದು ಅಂದರೆ ಏನರ್ಥ? ಇಲ್ಲೇ ಇದೆಯಲ್ಲ ಲೋಕಗಳು, ನಾನು ಅದನ್ನು ಹೇಗೆ ಹೊಂದೋದು ಅಂತ ಪ್ರಶ್ನೆ ಬರುತ್ತೋ ಇಲ್ವಾ ಗೊತ್ತಾಯ್ತಾ. ಇದು ದ್ವಿಲೋಕದಿಂದ ಆಚೆ ಇದ್ರೂ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿಂದಲೇ ಹೋಗೋದವನು ಗೊತ್ತಾಯ್ತಾ. ಇಲ್ಲಿಂದಲೇ ಕಾಣಿಸುತ್ತೆ. ಪ್ರಾಪ್ಯ ಅಂದರೆ ನಾನು ಇಲ್ಲಿಂದ ಹೋಗ್ತೇನೆ, ಪ್ರಾಪ್ಯ ಅಂದರೆ ನನ್ನ ಹೃದಯ ನಾನೇ ಪಡ್ಕೊಳ್ಳೋದು ಅಂದ್ರೆ ಅರ್ಥವಿಲ್ಲ. ಆದ್ದರಿಂದ ಮತ್ತು ಬ್ರಹ್ಮಲೋಕದಲ್ಲಿರುವ ಶರೀರಾದಿಗಳು ಮನೋಮಯವಾಗಿರುವುದರಿಂದ ಪುರಾಣ ವಾಕ್ಯಕ್ಕೆ ವಿರೋಧವೂ ಆಗುವುದು. ಪುರಾಣಗಳು ಬೇಕಾದಷ್ಟಿದೆ, ಮಾನಸಿಕ ಲೋಕಗಳಿದೆ ಅಂತಲ್ಲಿದೆ, ಅದಕ್ಕೆ ವಿರೋಧವಾಗಬಾರದು. ನಿಜವಾಗಲೂ ಶಾಸ್ತ್ರಾರ್ಥವನ್ನು ನಿರ್ಣಯ ಮಾಡುವಾಗ ಪುರಾಣಗಳು ಎಲ್ಲವನ್ನೂ ತಗೊಂಡು ನಿರ್ಣಯ ಮಾಡುತ್ತೆ. ವೇದ ಅರ್ಥವನ್ನು ನಿರ್ಣಯ ಮಾಡುವಾಗ ಅದಕ್ಕೆ 14 ಸ್ಥಾನಗಳು ಅಂತಾರೆ ನಿರ್ಣಯ ಮಾಡೋದಕ್ಕೆ. ಪುರಾಣಗಳು ಒಂದು ಗೊತ್ತಾಯ್ತಲ್ವಾ. ಈ ರೀತಿ 14 ಶಾಸ್ತ್ರಗಳ ಆಧಾರದ ಮೇಲೆ ವೇದ ಅರ್ಥವನ್ನು ನಿರ್ಣಯ ಮಾಡುತ್ತೆ ಗೊತ್ತಾಯ್ತಾ. ಅದರಲ್ಲಿ ಪುರಾಣಗಳು ಒಂದು. ಪುರಾಣಗಳು ಹೇಳ್ತಾ ನಾವು ಬಿಡೋಕ್ಕಾಗಲ್ಲ. ನಿಜವಾಗಿ ಈಗಿನ ಕಾಲದಲ್ಲಿ ಏನೇನೋ ಸೇರಿಸ್ಬಿಟ್ಟಿದ್ದಾರೆ, ಅದು ಇದೆ ಗೊತ್ತಾಯ್ತಾ. ಆದರೆ ನಿಜವಾಗಲೂ ಪುರಾಣಗಳು ಬಿಡಬಾರ್ದು. ಹಾಗಲ್ಲ, ಅದು ಮೂರ್ತಿಮಂತವಾಗಿದ್ದರೆ ಪ್ರಸಿದ್ಧವಾಗಿರೋ ರೂಪದಿಂದಲೇ ಅಲ್ಲಿಗೆ ಹೋಗೋದೆಂಬುದು ಯುಕ್ತವಾಗುವುದಿಲ್ಲ. ಆದ್ದರಿಂದ ಸಾಗರಾದಿಗಳಿಗೆ ಪ್ರಸಿದ್ಧವಾಗಿರೋ ಆಕಾರಕ್ಕಿಂತ ವ್ಯತಿರಿಕ್ತವಾದ ಮತ್ತೊಂದು ಆಕಾರವನ್ನು ಕಲ್ಪನೆ ಮಾಡಬೇಕಾಗುತ್ತದೆ.
ಏಕೆಂದರೆ ಮಾನಸ ದೇಹಕ್ಕೆ ಅನುಗುಣವಾದ ಆಕಾರಗಳ ಸಂಬಂಧವೇ ಅಲ್ಲಿ ಹೊಂದುತ್ತದೆ. ಅವ್ರದ್ದೆಲ್ಲ ಮಾನಸಿಕ ದೇಹಗಳು. ಗೊತ್ತಾಗ್ತಾ ಇದೆಯೋ ಇಲ್ಲ? ಇಲ್ಲೆಲ್ಲ ವಾಗ್ವೃತ್ತಿ, ಮನೋವೃತ್ತಿ, ಪ್ರಾಣವೃತ್ತಿ ಇಟ್ಕೊಳ್ತಾನೆ ಹೋಗ್ತಾರೆ. ಮಾನಸಿಕವಾಗಿರುತ್ತಾನೆ ಅವೆಲ್ಲನೂ. ಆದ್ದರಿಂದ ಸುಮ್ಮನೆ ದೃಷ್ಟಾಂತ ಕೊಡ್ತಾರೆ. ಸ್ವಪ್ನದಲ್ಲಿ ಪುರುಷರು, ಸ್ತ್ರೀಯರು ಮುಂತಾದ ಮಾನಸ ಮೂರ್ತಿಗಳು ಸಾಕಾರವಾಗಿ ಕಂಡುಬರುವಷ್ಟೇ ಅದೇ ಥರ ಇದು ಅಂತ ಇಟ್ಕೋ. ಅರೇ ಸ್ವಪ್ನಲೋಕ ಬರೀ ಸುಮ್ಮನೆ ಹುಸಿ ಅಲ್ವೇ? ಬರೀ ಸುಮ್ಮನೆ ಮಿಥ್ಯ ಅದು ಅಲ್ವೇ? ಹಾಗಾದರೆ ಈ ಸತ್ಯವಾದ ಕಾಮಗಳು ಅಂತಿದೆಯಲ್ಲ, ಸತ್ಯವಾದ ಕಾಮಗಳು ಅಂತ ತೋರಿಸ್ಬಿಟ್ಟು ಸ್ವಪ್ನ ಹೇಗೆ ತೋರಿಸ್ತಾರೆ? ಹಾಗಲ್ಲ. ಸ್ವಪ್ನದ ದೃಷ್ಟಾಂತ ಕೊಟ್ಕೊಳ್ಳೆ ಅದು ಸತ್ಯ ಅಂತ ತೀರ್ಮಾನ ಮಾಡಬೇಡ. ಏಕೆಂದರೆ ಮಾನಸ ಪ್ರತ್ಯಯಗಳು ಸತ್ಯವಾಗಿರಬಹುದು. ಮಾನಸ ಪ್ರತ್ಯಯಗಳು ಸ್ವಪ್ನದಲ್ಲಿ ಸ್ತ್ರೀ ಪುರುಷ ಮುಂತಾದ ಆಕಾರ ಉಳ್ಳವರಾಗಿರೋದು ಕಂಡು ಬಂದಿದೆಯಷ್ಟೇ. ಯಾವುದರಿಂದ ನಾನು ಸುಖವನ್ನು ಪಡ್ಕೋತೀನೋ ಆಕಾರಗಳು ಸ್ವಪ್ನದಲ್ಲಿ ಇದೆಯಲ್ಲ. ನಾನು ಸ್ವಪ್ನ ದೃಷ್ಟಾಂತ ಮಾನಸಿಕ ಲೋಕ ಅನ್ನೋದಕ್ಕೆ ನಾನು ದೃಷ್ಟಾಂತ ಕೊಟ್ಟೆ ಅಷ್ಟೇ. ಅದು ಸುಳ್ಳು ಅನ್ನೋದಕ್ಕೋಸ್ಕರ ಅದನ್ನು ತಗೊಂಡು ಎಕ್ಸ್ಟೆಂಡ್ ಮಾಡಬೇಡ. ಗೊತ್ತಾಗ್ತಾ ಇದೆಯಾ? ಅಲ್ಲ, ಸ್ವಪ್ನ ದೃಶ್ಯಗಳು ಎಚ್ಚರದ ವಾಸನೆ ರೂಪಗಳೇ ಅಲ್ವೇ? ನಿಜವಾಗಲೂ ಸ್ವಪ್ನದ ಸ್ತ್ರೀಯರು ಮೊದಲಾದವರು ಇಲ್ವಲ್ಲ. ಅದಕ್ಕೆ ಹೇಳ್ದೆ, ಇದು ತೀರಾ ಸ್ವಲ್ಪವನ್ನು ಹೇಳಿದಂತಾಯಿತು. ನಿನ್ನ ಆಕ್ಷೇಪ ಇಷ್ಟೇ ಅಲ್ಲ, ಇನ್ನೂ ತುಂಬ ಹೆಚ್ಚಾಗಿ ಮಾಡ್ಬೋದು. ಜಾಗ್ರತ್ ವಿಷಯಗಳೂ ಕೂಡ ಮಾನಸ ಪ್ರತ್ಯೆಯಿಂದ ಆದವುಗಳೇ. ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಮಾನಸ ಪ್ರತ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ತಾನೇನಪ್ಪ ಎಲ್ಲ ಮಾಡೋದು. ನಾವು ಮನೆ ಮಾಡ್ಕೋತೀವಿ ಅಂದರೆ ಮಾನಸ ಪ್ರತ್ಯಯ ಮುಂಚೆ ಬರುತ್ತೆ, ಆಮೇಲೆ ತಾನೇ ಅದು. ನಮಗೇನೋ ಸ್ಥೂಲದೇಹ ಇದೆ, ಅದು ಗಾರೆ ಇಟ್ಟಿಗೆ ಅದು ಇದು ಎಲ್ಲ ಸೇರಿದಾದ್ಮೇಲೆ ನಾವು ಅದನ್ನು ಪ್ರವೇಶ ಮಾಡ್ತೀವಿ, ನಮ್ಮ ವಿಷಯದಲ್ಲಿ ಆಗಿರಲಿ. ಆದರೆ ಯಾರಿಗೆ ಮನಸ್ಸೇ ಶರೀರವೋ ಅವರು ಮಾನಸ ಪ್ರತ್ಯಯಗಳನ್ನ ಇಟ್ಕೊಂಡೇ ವ್ಯವಹಾರ ಮಾಡಬೇಕು. ಅವರು ಗೊತ್ತಾಗ್ತಾ ಇದ್ದಾನೆ ಹೇಳಿದ್ದು. ಆದ್ದರಿಂದ ಎಲ್ಲವೂ ಮಾನಸ ಪ್ರತ್ಯಯಗಳಿಂದಲೇ ಆರಂಭ ಆಗೋದು, ಮಾನಸ ಪ್ರತ್ಯಯಗಳಲ್ಲೇ ಕೊನೆ ಆಗೋದು. ಅದನ್ನು ನೋಡಿ. ಇವಾಗ ಮಾನಸ ಪ್ರತ್ಯಯಗಳಿಂದ ನಾನು ಅಡುಗೆ ಮಾಡಿಕೊಂಡೆ, ತೃಪ್ತಿಯಾಗಿದ್ದು ಮಾನಸ ಪ್ರತ್ಯಯ ಅಲ್ವಾ? ತೃಪ್ತಿ ಆಗಿದೆ ಮಾನಸ ಪ್ರತ್ಯವೇ, ಶುರುವಾಗಿದ್ದು ಮಾನಸ ಪ್ರತ್ಯವೇ. ಮಧ್ಯೆ ನಿನ್ನ ಸ್ಥೂಲ ಶರೀರ ಭಾಗವಹಿಸಿದೆ. ಎಲ್ರಿಗೂ ಹಾಗೆ ಯಾತಕ್ಕಾಗಬೇಕು? ನಿನ್ನ ಅನುಭವದಲ್ಲೇ ಮಾನಸ ಪ್ರತ್ಯೆಯಿಂದ ಆರಂಭ ಆಗಿ ಸುಖ ಅನ್ನೋದು ಮಾನಸ ಪ್ರತ್ಯಯದಲ್ಲೇ ಕೊನೆ ಆಯ್ತೋ ಇಲ್ವೋ? ಸ್ಪಷ್ಟವಾಗ್ತಾ ಇದೆಯಾ ಪ್ರತಿಯೊಬ್ಬರಿಗೂ? ಏಕೆಂದರೆ ಜಾಗೃತ ವಿಷಯಗಳು ಸದ್ಬ್ರಹ್ಮದ ಈ ಕ್ಷಣದಿಂದ ತೇಜೋಬನ್ನಗಳ ವಿಕಾರವಾಗಿರುತ್ತವೆ. ಅದು ಯೋಚನೆ ಮಾಡಿಬಿಟ್ಟು ಅಲ್ಲಿಂದ ತಾನೇ ಇದನ್ನೆಲ್ಲ ಲೋಕ ಸೃಷ್ಟಿ ಮಾಡಿದ್ದು. ಹೌದಾ? ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಇವಾಗ ಹಿರಣ್ಯಗರ್ಭನಿಗೆ ಮನಸ್ಸು ಬುದ್ಧಿ ಇದೆ. ಆ ಮನಸ್ಸು ಬುದ್ಧಿಗಳಿಂದ ಅವನು ತನ್ಮಾತ್ರೆಗಳ ಜೊತೆ ವ್ಯವಹಾರ ಮಾಡ್ತಾನೆ. ವ್ಯವಹಾರ ಮಾಡಿದಾಗ ತಾನು ಏನು ಮಾಡಬೇಕು ಅಂತ ಸೃಷ್ಟಿ ಮಾಡಬೇಕು ಅಂತಿದೆಯೋ ಅದನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ವ್ಯವಹಾರ ಮಾಡ್ತಾನೆ. ಆಮೇಲೆ ಅದರಿಂದ ಸೃಷ್ಟಿಯಾಗುತ್ತೆ. ಗೊತ್ತಾಯ್ತಾ? ಆದರೆ ಅವನ ದೃಷ್ಟಿಯಿಂದ ನೋಡಿ, ಅವನ ದೃಷ್ಟಿಯಿಂದ ನೋಡಿದ್ರೆ ಶುರುವಾಗಿದ್ದು ಮಾನಸ ಪ್ರತ್ಯಯದಿಂದ, ಆಮೇಲೆ ಕೊನೆಯಲ್ಲಿ ಉಂಟಾಗೋ ಸುಖವನ್ನು ಅವನು ಮಾನಸ ಪ್ರತ್ಯವೇ. ಆದ್ದರಿಂದ ಇಲ್ಲಿ ಎಲ್ಲ ಶ್ರುತಿಗಳಲ್ಲಿಯೂ ಪ್ರತ್ಯಗಾತ್ಮನಿಂದಲೇ ಉತ್ಪತ್ತಿ ಪ್ರಲಯಗಳನ್ನು ಅವನಲ್ಲಿಯೇ ಸ್ಥಿತಿಯನ್ನು ಹೇಳಿದೆ. ಈ ಪ್ರತ್ಯಗಾತ್ಮ ಬ್ರಹ್ಮವೇ ಎಲ್ಲ ಮಾಡ್ತಾ ಇರೋದು. ಆದ್ದರಿಂದ
ಹೊರಗಿನ ಮತ್ತು ಮಾನಸವಾದ ವಿಷಯಗಳಿಗೆ ಬೀಜಾಂಕುರದಂತೆ ಪರಸ್ಪರ ಕಾರ್ಯಕಾರಣ ಭಾವವು ಇಷ್ಟವೇ ಆಗಿರುತ್ತದೆ. ಬೀಜಾಂಕುರ ಅಂದ್ರೇನು? ಇದು ಮುಂಚೆ ಇಲ್ಲಿ ಬೀಜ ಇಲ್ಲಿದೆ, ಆಮೇಲೆ ಅಂಕುರ ಅದಾಯಿತು. ಪುನಃ ಅದನ್ನು ನೋಡಿ ಮುಂದಿನ ಈರುಳ್ಳಿ ಗರ್ಭ, ಅದನ್ನು ನೋಡಿ ಸ್ಮೃತಿ ಪಡ್ಕೊಂಡ, ಅದರಿಂದ ಇನ್ನೊಂದು ಬೀಜ ಉಂಟಾಯಿತು. ಬೀಜವೃಕ್ಷ ನ್ಯಾಯ ಅಂದರೆ ಗೊತ್ತಾಯ್ತಲ್ಲ ಈಗ? ಬೀಜವೃಕ್ಷ ನ್ಯಾಯ ಅಂದರೆ ಇದು ಬೀಜ, ಅದು ವೃಕ್ಷ ಥರ ವಿಕಾಸವಾಯಿತು. ಅದನ್ನು ನೋಡಿ ಪುನಃ ಬೀಜ ಪಡ್ಕೊಂಡ, ಪುನಃ ಸೃಷ್ಟಿ ಆಯಿತು ಬೀಜಾಂಕುರ ನ್ಯಾಯದಿಂದ. ಅದೆಲ್ಲ ಇಲ್ಲ ಅಂತ ನಾವೇನು ಹೇಳ್ತಾ ಇಲ್ಲ. ಆದ್ದರಿಂದ ಬಾಹ್ಯ ವಿಷಯಗಳೇ ಮಾನಸ ವಿಷಯಗಳು, ಮಾನಸ ವಿಷಯಗಳೇ ಬಾಹ್ಯ ವಿಷಯಗಳು. ಇದೇ ಅದು ಅದೇ ಅದು, ಎರಡೂ ಬೇರೆ ಬೇರೆ ಅಲ್ಲ. ಅಂದರೆ ನೀನು ಅದರಲ್ಲಿ ಪಂಚಭೂತಗಳಿದೆ ಅನ್ನೋದು ವ್ಯತ್ಯಾಸ ಇದೆ, ಆದರೆ ಇದೇ ಅದು. ಅಂದ್ರೇನು? ಇದೇ ಅದು ಅಂದರೆ ಯಾವ ಅರ್ಥದಲ್ಲಿ? ಅದರ ಸಮ್ಯಜ್ಞಾನವೇ ಇದು. ಮಡಿಕೆ ಸಮ್ಯಜ್ಞಾನಕ್ಕಿಂತ ಮಡಿಕೆಗಿಂತ ಬೇರೆ ಅಲ್ವಲ್ಲ? ಮಡಿಕೆ ಸಮ್ಯಜ್ಞಾನ ಮಡಿಕೆಗಿಂತ ಬೇರೆ ಅಲ್ಲ, ಹೌದಾನೆ? ಆದ್ದರಿಂದ ಲೋಕಗಳು ಸಮ್ಯಜ್ಞಾನ ಅನ್ನೋದನ್ನ ಇಟ್ಕೊಳ್ತಾನೆ ಅವನು ಮಾಡ್ತಾನೆ, ಅದು ಬೇರೆ ಅಲ್ಲ. ಸ್ವಪ್ನದಲ್ಲಿ ಕಂಡ ವಿಷಯಗಳು ಎಚ್ಚೆತ್ತವನಿಗೆ ಅನೃತವಾಗುವಲ್ಲ, ಬಿಟ್ಟು ಹೋಗುತ್ತಲ್ಲ, ಅದು ನಿಜ. ಅದು ನಿಜ. ಆ ಅನೃತತ್ವವು ಎಚ್ಚರದ ಅರಿವಿನ ಅಪೇಕ್ಷೆಯಿಂದಲೇ ಹೊರತು ಸ್ವತಃ ಅಲ್ಲ. ಇವಾಗ ಅವನಲ್ಲೇ ಇದ್ದಂತ ಇಟ್ಕೊಳ್ಳಿ, ಸ್ವಪ್ನದಲ್ಲೇ ಬಿಟ್ಟು ಹೋಗುತ್ತಾ? ಇದನ್ನ ಇಟ್ಕೊಳ್ತಾನೆ ಅದು ಹೋಗಿರೋದು. ಅದರಂತೆ ಎಚ್ಚರದ ಕಂಡ ವಿಷಯಗಳು ಅನೃತವಾಗುವುದು ಸ್ವಪ್ನದ ಅರಿವಿನ ದೃಷ್ಟಿಯಿಂದ, ಸ್ವತಃ ಅಲ್ಲ. ಇವಾಗ ಇದೆಯಲ್ಲ, ಇದೆಲ್ಲ ಸ್ವಪ್ನಕ್ಕೆ ಹೋದರೆ ಇಲ್ಲ. ಅಲ್ಲಿ ಏನಾಯಿತು? ಈ ಪಂಚಭೂತಗಳಿಂದ ಕೂಡಿರೋದಾಗಲಿ ಅಥವಾ ಕೇವಲ ಮಾನಸ ಪ್ರತ್ಯಯಗಳಾಗಲಿ, ಇಲ್ಲಿ ಬಂದರೆ ಅದು ಹೋಗುತ್ತೆ, ಅಲ್ಲಿ ಬಂದರೆ ಇದು ಹೋಗುತ್ತೆ. ಗೊತ್ತಾಯ್ತಾ? ಎರಡೂ ಹೋಗೋದು ಜ್ಞಾನದಲ್ಲೇ. ಈ ಪ್ರತಿಯೂ ಇಲ್ಲ, ಭೌತಿಕ ಪಂಚಭೌತಿಕವೂ ಇಲ್ಲ ಅನ್ನೋದು ಬರೀ ಇರೋದು ಅಂದರೆ ಬ್ರಹ್ಮ ಒಂದೇ. ಇಲ್ಲಿ ಹೋದರೆ ಇವುಗಳಲ್ಲಿ ಪರಸ್ಪರ ಅನ್ಯೋನ್ಯ ಆಶ್ರಯ ಇದೆ, ಬೀಜಾಂಕುರ ನ್ಯಾಯ ಇದೆ. ಆದ್ದರಿಂದ ಎಲ್ಲ ವಿಷಯಗಳಿಗೂ ವಿಶೇಷಾಕಾರವು ಮಾತ್ರ ಮಿಥ್ಯಾಪ್ರತ್ಯಯ ನಿಮಿತ್ತದಿಂದ ಆಗಿರುತ್ತದೆ. ಆಗಿದ್ದರಿಂದ ವಿಕಾರವು ಆಚಾರ ಮಾಡೋದ ಹೆಸರೇ ಮೂರು ರೂಪಗಳಿಂದೇ ಸತ್ಯವು. ಇವಾಗ ನೀನು ಅನೃತ 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 ಅಂತ ಹೇಳ್ತಾ ಇದೆಯಲ್ಲ, ಅನೃತ ಅಂತ ಯಾವುದಕ್ಕೆ ನೀನು ಹೇಳ್ತಾ ಇರೋದು? ಯಾವುದಕ್ಕೆ ಹೇಳ್ತಾ ಇರೋದು ಅನೃತ ಅಂತ? ವಿಕಾರಕ್ಕೆ ತಾನೆ, ವಿಕಾರಕ್ಕೆ ತಾನೆ. ಆದ್ದರಿಂದ ಅಲ್ಲಿ ನಿಜವಾಗಲೂ ಇರೋ ಪ್ರತ್ಯಯ ಯಾವ್ದು ಹಾಗಿದ್ರೆ ಮಾನಸ ಪ್ರತಿಭೆ, ಅಲ್ಲ ಆ ಕಡೆನೂ ಅದೇ, ಎರಡೂ ವಿಕಾರವೇ. ಇಲ್ಲಿರೋದು ವಿಕಾರವೇ, ಅಲ್ಲಿರೋದು ವಿಕಾರವೇ. ಗೊತ್ತಾಯ್ತಾ? ವಿಕಾರ ಅನ್ನೋದು ಎರಡು ಕಡೆನೂ ಆಚಾರ ಮಾಡಬೇ. ಆದರೆ ಇಲ್ಲಿ ಮನಸ್ಸು ಆಧಾರವಾಗಿದೆ, ಅದೊಂದು ತತ್ವ. ಅಲ್ಲಿ ಪಂಚಭೂತಗಳ ಆಧಾರವಾಗಿದೆ, ಅದೊಂದು ತತ್ವ. ಅದನ್ನು ಅವ್ರು ಅನುಭವಿಸ್ತಾರೆ, ಇದನ್ನು ಇವರು ಅನುಭವಿಸ್ತಾರೆ. ಸ್ವಲ್ಪ ಗೊತ್ತಾಯ್ತಾ ನಿಮಗೆ? ಅಂದಾಜು ಬಂತ? ನೋಡಿಪ್ಪ, ಇವಾಗ ಮಡಿಕೆ ಮಾಡ್ದಂದ್ರೆ ಮಡಿಕೆ ವಿಕಾರ ಅನ್ನೋದೇನಿದೆಯೋ ಅದು ಅಸತ್ಯವೇ. ಅಸತ್ಯ ಅಂದರೆ ಬದಲಾಯಿಸುತ್ತೆ, ಅದಕ್ಕೆ ಬರೀ ಮಾತು, ಅದ್ರಲ್ಲಿ ಬೆಲೆ ಇಲ್ಲ. ನಿಜವಾಗ್ಲೂ ಇರೋ ಸತ್ವ ಯಾವುದು ಅಂದರೆ ಅದರೊಳಗಿರೋ ತತ್ವ, ಹೌದಾನೆ? ಇವಾಗ ಮಡಿಕೆಯಲ್ಲಿ ಯಾವ ತತ್ವ ಇದೆ? ಪಂಚಭೂತಗಳಿದೆ. ಅದೇ ವಿಕಾರವೇ ಇಲ್ಲಿರೋದು. ಇದಕ್ಕೆ ಆಧಾರ ಯಾವುದು? ಮನಸ್ಸು. ಇದಕ್ಕೆ ಆಧಾರವಾಗಿರೋದು ಮನಸ್ಸು, ಅದಕ್ಕೆ ಆಧಾರವಾಗಿರೋದು ಪಂಚಭೂತಗಳು. ಇದೇನು ಕೇವಲ ಮಾನಸಿಕ ಅಂತ ನೀವು ಉಪೇಕ್ಷೆ ಮಾಡೋದ್ರಲ್ಲಿ ಏನಿದೆ? ಹೇಗೆ ಉಪೇಕ್ಷೆ ಮಾಡ್ತೀಯ? ಅದರಿಂದ ನಿಂಗೆ ಎಷ್ಟು ಸುಖ ದುಃಖಗಳು ಬರ್ತವೆ, ಇದನ್ನು ಸುಖ ದುಃಖ ಬರ್ತಾ ಇದೆಯೋ ಇಲ್ವೋ? ನೀನು ಅದರ ಮುಖಾಂತರ ಪಡ್ಕೋತೀನಿ ನೀನು ಅನ್ಕೊಂಡಿದೀಯ.
ನಿಜವಾಗ್ಲೂ ಹಾಗೇನಿಲ್ಲ. ಸ್ವಪ್ನದಲ್ಲಿ ಪಡ್ಕೋತಿಲ್ಲ, ಹೇಗೆ ಪಡ್ಕೋತಾ ಇದೆಯಾ? ಸ್ವಪ್ನದಲ್ಲಿ ಪಂಚಭೂತಗಳು ಇಲ್ಲದೆ ಇರತಕ್ಕಂಥ ವಸ್ತುಗಳೇ ಇರೋದು, ಅದು ಸುಖ ಪಡ್ಕೋತಾ ಇದೆಯೋ ಇಲ್ವೋ? ಹಾಗೇನೆ ಇಲ್ಲೂ ಮಾನಸಿಕ ಲೋಕವಾದ್ರೂ ಪಡ್ಕೋಬಹುದು. ಹೌದಾ? ಆದ್ದರಿಂದ ಆ ರೂಪಗಳು ಆಯಾ ಆಕಾರನ ಅನುತವು ಸ್ವತಃ ಸನ್ಮಾತ್ರ ರೂಪದಿಂದ ಸತ್ಯವೇ. ಇದರಲ್ಲೂ ಮನಸ್ಸಿರೋದ್ರಿಂದ ಮನಸ್ಸು ಬ್ರಹ್ಮ ತಾನೇ, ಮನಸ್ಸು ಬಂದಿರೋದು ಬ್ರಹ್ಮದಿಂದ ಅಲ್ವೇ? ಇಲ್ಲೂ ಮನಸ್ಸು ಉಪಾದಾನ, ಅಲ್ಲಿ ಪಂಚಭೂತಗಳು ಉಪಾದಾನ. ಆದ್ದರಿಂದ ನೀನು ಬ್ರಹ್ಮ ದೃಷ್ಟಿಯಿಂದ ನೋಡಿದ್ರೆ ಇದು ಸತ್ಯವೇ, ಅದು ಸತ್ಯವೇ. ಗೊತ್ತಾಗ್ಲಿಲ್ವಾ? ಪಂಚಭೌತಿಕ ಅಲ್ಲ. ಗೊತ್ತಾಯ್ತಲ್ಲ? ಆದ್ದರಿಂದ ಸದ್ರೂಪಾತ್ಮನ ಜ್ಞಾನಕ್ಕಿಂತ ಮೊದಲು ಪ್ರತಿಯೊಂದು ಸ್ವಪ್ನ ದೃಶ್ಯಗಳಂತೆ ತನ್ನ ವಿಷಯದಲ್ಲಿ ಸತ್ಯವೇ, ವ್ಯಾವಹಾರಿಕ ಸತ್ಯ. ಇವಾಗ ಇದಾಗಲಿ ಅದಾಗಲಿ ವ್ಯಾವಹಾರಿಕ ಸತ್ಯವೇ ತಾನೆ, ಸುಖ ದುಃಖ ಅನುಭವಿಸ್ತಾ ಇದೀವಲ್ಲ. ಆದ್ದರಿಂದ ಯಾವ ವಿರೋಧವೂ ಇಲ್ಲ. ಆದ್ದರಿಂದ ಬ್ರಹ್ಮಲೋಕದಲ್ಲಿರುವ ಅರ ಣ್ಯ ಮುಂತಾದವುಗಳು ಸಂಕಲ್ಪದಿಂದ ಉಂಟಾದ ಪಿತ್ರಾದಿ ಕಾಮಗಳು ಮಾನಸವೇ. ಹೊರಗಿನ ವಿಷಯಗಳ ಭೋಗದಂತೆ ಅಶುದ್ಧಿ ಇಲ್ಲದವುಗಳಾದ್ದರಿಂದ ಶುದ್ಧ ಸತ್ವದ ಸಂಕಲ್ಪದಿಂದ ಆದುದರಿಂದ ಈಶ್ವರರಾದವರಿಗೆ ನಿರ್ಜೀವ ಸುಖವನ್ನು ಉಂಟು ಮಾಡುವುದು ಸತ್ಯವಾದವುಗಳು ಆಗಿವೆ. ಅಂದರೆ ಇಂಥ ಉಪಾಸಕರಿಗೆ ಅದು ಸತ್ಯವಾಗಿಯೇ ಇದೆ, ನಿಜವಾಗಲೂ ಸತ್ಯವಾಗಿಯೇ ಇದೆ. ಅದು ಸತ್ಯೆಂಬ ಸತ್ಯಾತ್ಮನ ಜ್ಞಾನವಾದರೂ ಹಗ್ಗದಲ್ಲಿ ಕಲ್ಪಿತವಾದ ಸರ್ಪಾದಿಗಳು ಸದಾತ್ಮನ ಸ್ವರೂಪನ್ನೇ ಪಡೆದುಕೊಳ್ಳುವುದಾದ್ದರಿಂದ ಸದ್ರೂಪದಿಂದ ಸತ್ಯವೇ ಆಗಿರುತ್ತದೆ. ನೋಡಿ, ಇದೆಲ್ಲ ಸರ್ಪ ದೃಷ್ಟಾಂತ ಇಟ್ಕೊಂಡು ಮಾತಾಡಿರೋದು. ಇವಾಗ ನೀನು ಬೇರೆ ಅಂತ ನೋಡ್ತಾ ಇದ್ದರೆ ಸರ್ಪ ಅದು ಮಿಥ್ಯ. ಆದರೆ ಇದು ಸರ್ಪದಂತೆ ಕಾಣುವ ರಜ್ಜು ಅಂತ ತಿಳ್ಕೊಂಡ್ರೆ ಅವಾಗ ಮಿಥ್ಯನೇ, ಮಿಥ್ಯ ಅಲ್ವಲ್ಲ. ಹೌದಾನೆ? ಆದ್ದರಿಂದ ಇಲ್ಲಿ ಎರಡಕ್ಕೂ ಸಪೋರ್ಟ್ ಇದೆ ಅನ್ನೋದು ಜ್ಞಾಪಕ ಇಡಿ. ಎರಡಕ್ಕೂ ಅಂದ್ರೇನು? ಮಾನಸ ಲೋಕಗಳಿಗೆ ಅಲ್ದಿರೋ ಉಪಾದಾನ ಮನಸ್ಸು, ಹೊರಗಡೆ ಇರೋ ಪಾರ್ಥಿವವಾಗಿರ್ತಕ್ಕಂಥ ಲೋಕಗಳಿಗೆ ಪಂಚಭೂತಗಳು ಉಪಾದಾನ. ಎರಡಕ್ಕೂ ಉಪಾದಾನ ಬೇರೆ ಬೇರೆ. ಆದರೆ ಎರಡು ಉಪಾದಾನಗಳಿರೋದು ಬ್ರಹ್ಮವೇ. ಆದ್ದರಿಂದ ಮಾನಸ ಲೋಕಗಳಿಲ್ಲ ಅಂತ ತೀರ್ಮಾನ ಮಾಡಬಾರದು. ಇವಾಗ ನೀವು ಈ ಚರ್ಚೆಯಿಂದ ಏನು ತಿಳ್ಕೋಬೇಕು ಅಂದರೆ, ಎದುರುಗಡೆ ಇರೋ ಪಾರ್ಥಿವ ಲೋಕಗಳೇ ಇಲ್ಲ 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 ಮಿಥ್ಯ ಮಿಥ್ಯ ಅಂತ ಹೇಳ್ತಾರಲ್ಲ, ಇದನ್ನು ಓದಿದ ಮೇಲೆ ಏನು ಅನ್ಸುತ್ತೆ ನಿಮಗೆ? ಅರೆ, ಮಾನಸಿಕ ಲೋಕಗಳು ಕೂಡ ಮಿಥ್ಯ ಅಲ್ಲ ಅಂತ ಹೇಳ್ತಾ ಇದ್ದಾರೆ, ನೀನೇನು ಎದುರುಗಡೆ ಇರೋದು ನಿನ್ನಿಲ್ಲ ಅಂತೀಯಾ ಅಂತ ಬರುತ್ತೋ ಇಲ್ಲ ಪ್ರಶ್ನೆ? ತುಂಬ ತಪ್ಪು ಕಲ್ಪನೆಗಳಿದೆ. ಭಾಷ್ಯಕಾರ ವೇದಾಂತ ಶಾಸ್ತ್ರಗಳು ಹೇಳಿರೋದೇ ಒಂದು, ತದ್ವಿರುದ್ಧವಾಗಿ ಏನೇನೋ ಮಾತಾಡ್ಕೊಂಡಿದ್ದಾರೆ. ಅದಕ್ಕೆ ಅರ್ಥನೇ ಇಲ್ಲ, ಮೋಸ್ಟ್ ಇಲ್ಲಾಜಿಕಲ್ ಆಗಿದೆ. ನಿಮ್ಗೆಲ್ರಿಗೂ ಅಂದಾಜು ಬಂತ ನಾನು ಹೇಳಿದ್ದು? ಆದ್ದರಿಂದ ಈ ಲೋಕದಿಂದ ಇಲ್ಲ ಅಂತ ತಿಳ್ಕೊಳ್ಬಾರ್ದು. ಇಲ್ಲಿ ಹೋದರೆ ಶ್ರುತಿ ಅನ್ನೋದು ಸುಳ್ಳು ಹೇಳುತ್ತಾ? ನೀನಿಂತಿಂಥ ಕರ್ಮವನ್ನು ಮಾಡಬೇಕು, ಮಾಡಿದ್ರೆ ಈ ಲೋಕಕ್ಕೆ ಹೋಗ್ತೀಯ, ಈ ಲೋಕಕ್ಕೆ ಹೋಗ್ತೀಯ, ಈ ಲೋಕಕ್ಕೆ ಹೋಗ್ತೀಯ ಅಂತ ಎಷ್ಟು ಲೋಕಗಳ ವರ್ಣನೆ ಇದೆ ಗೊತ್ತೇನೋ? ನಿನಗೆ ಇಲ್ಲಿ ಇಂತಿಂಥ ಕಾಮನೆಗಳು ಸಿಗುತ್ತೆ, ಇಂತಿಂಥ ಕಾಮನೆಗಳು ಸಿಗುತ್ತೆ ಅಂತ ಹೇಳಿದೆ. ಅದೆಲ್ಲ ಬರೀ ಸುಳ್ಳಾಗ್ಬಿಟ್ರೆ ಮಾನಸಿಕ ಲೋಕಗಳೆಲ್ಲ. ಈ ಶಾಸ್ತ್ರಕ್ಕೆ ಅರ್ಥ ಏನು? ಯಜ್ಞ ಆಗೋದ್ರಲ್ಲಿ ಅರ್ಥ ಏನು?
ಸ್ಪಷ್ಟವಾಗ್ತಾ ಇದೆಯಲ್ಲೋ ಪ್ರತಿಯೊಬ್ಬರಿಗೂ? ಮಾನಸಿಕ ಲೋಕಗಳು ಇದೆ, ಪಂಚಭೂತಗಳಿಂದ ಆಗಿರೋ ಪ್ರಪಂಚವೂ ಇದೆ. ಮಾನಸಿಕ ಲೋಕಗಳು ಇದೆ, ಪಂಚಭೂತಗಳಿಂದ ಆಗಿರೋ ಪ್ರಪಂಚವೂ ಇದೆ. ಎರಡೂ ಇದೆ. ಅದೆಲ್ಲ ನಾವು ಕರ್ಮ ಮಾಡಿ ಪಡ್ಕೊಳ್ತಕ್ಕಂಥ ಲೋಕಗಳಿದೆಯಲ್ಲ, ಅದೆಲ್ಲ ಮಾನಸಿಕ ಲೋಕಗಳೇ. ಅಲ್ಲಿ ನಮಗೆ ಮನಸ್ಸೇ ಶರೀರ ಅಲ್ಲಿ. ಗೊತ್ತಾಗ್ತಾ ಇದೆಯಾ? ಹೌದೌದು. ಗೌಣ ಏನಮ್ಮ, ಬ್ರಹ್ಮಜ್ಞಾನಿಗೆ ಎಲ್ಲವೂ ಬ್ರಹ್ಮ. ಅದು ಸರಿ. ಇಲ್ಲಿರೋ ವಿಷಯ ಅದು ನಿಜ. ಅದನ್ನೇ ಹೇಳಿದಲ್ಲ ಭಾಷ್ಯಕಾರರು. ಏನಂದರೆ, ಈ ಲೋಕಗಳಿಗೆ ಹೋಗಿ ಯಾರೋ ಕೆಲವರು ಅಲ್ಲಿ ಉಪನಿಷತ್ತುಗಳಲ್ಲೇ ಬರುತ್ತೆ, ಅವನು ಅಪರಬ್ರಹ್ಮ ಕಾರ್ಯಬ್ರಹ್ಮ ಹಿರಣ್ಯಗರ್ಭನಿದಲ್ಲ, ಅವನು ಮಂಚದ ಮೇಲೆ ಅವನ ಆಸನದ ಪಕ್ಕದಲ್ಲಿ ಕೂಡಿಸ್ಕೊಂಡು ಉಪದೇಶ ಮಾಡ್ತಾನೆ, ಜೊತೆಯಾಗಿ ಉಪದೇಶ ಮಾಡ್ತಾನೆ. ಆವಾಗ ಅವ್ರಿಗೆ ಜ್ಞಾನ ಬಂದ್ಬಿಡುತ್ತೆ. ಆಮೇಲೆ ಸರಿ ಕಲ್ಪ ಮುಗಿಯೋವರೆಗೆ ಎಲ್ಲಿರ್ತಾರೆ, ಆಮೇಲೆ ಮುಕ್ತರಾಗ್ಬಿಡ್ತಾರೆ. ಗೊತ್ತಾಯ್ತಾ? ಇನ್ನು ಅನೇಕರು ಅದನ್ನು ತಗೊಳ್ಳೋದಿಲ್ಲ, ಅಲ್ಲಿರೋ ಭೋಗಗಳನ್ನು ಪಟ್ಕೊಂಡು ವಾಪಸ್ ಬರ್ತಾರೆ. ಜ್ಞಾನ ಅಂತೂ ಬೇಕೇ ಬೇಕು ಮೋಕ್ಷಕ್ಕೆ. ಗೊತ್ತಾಯ್ತಾ? ಆದರೆ ಇದಿರೋದೇನೆಂದ್ರೆ, ಭಾಷ್ಯಕಾರ ಏನು ಹೇಳ್ತಾರೆ ಅಂದರೆ, ಬ್ರಹ್ಮಲೋಕಗಳಿಗೆ ಹೋಗೋದು ಅನ್ನೋದು ತುಂಬ 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 ಪ್ರಯಾಸದ ಕೆಲಸ. ಈ ನೀವು ಯೋಚನೆ ಬಿಟ್ಬಿಡಿ. ಕಲಿಯುಗದಲ್ಲಿ ಇದನ್ನು ಸುಮ್ಮನೆ ಕಲ್ಪನೆ ಮಾಡೋಕ್ಕೆ ಕೂಡ ಆಗಲ್ಲ. ಆ ಯೋಗ್ಯತೆ ಒಬ್ಬನೂ ಇಲ್ಲ. ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಈ ಯುಗಕ್ಕೆ ಹೋಲಿಕೆ ಮಾಡಿ ಮಾತಾಡಬಾರ್ದು. ಆಯಿತಾ? ಆದ್ದರಿಂದ ಭಾಷ್ಯಕಾರ ಹೇಳ್ತಾರೆ, ಇಷ್ಟು ಕಷ್ಟಪಟ್ಟು ಸತ್ತು ಸುಣ್ಣವಾಗಿ ಬ್ರಹ್ಮಲೋಕಕ್ಕೆ ಹೋಗೋದ್ರ ಬದಲು ನೇರವಾಗಿ ನೀನು ಜ್ಞಾನಕ್ಕೇನೋ ಪ್ರಯತ್ನ ಪಟ್ಟರೆ ಇನ್ನೂ ಸರಳ. ಗೊತ್ತಾಗ್ತಾ ಇದೆಯಾ? ಹಾಗೆ ಇಲ್ಲಿ ಮುಂದೆ ಹೇಳಿದ್ನಪ್ಪ, ವಿಪರೀತ ಚಿತ್ತಶುದ್ಧಿ ಬೇಕು. ಚಿತ್ತಶುದ್ಧಿ ಅಂದ್ರೇನು? ಆ ಕಾಲದಲ್ಲಿ ನಿಯಮ ಪಾಲನೆ ಮಾಡಬೇಕು. ಇವಾಗ ಜ್ಞಾಪಕ ಇಟ್ಕೊಳ್ಳಿ, ಇವಾಗ ರಾವಣ ಹಿರಣ್ಯಕಶಿಪು ಅವರೆಲ್ಲ ದುಷ್ಟರಲ್ವೇ? ದುಷ್ಟರಾದರೂ ಕೂಡ ತಪಸ್ ಮಾಡೋ ಕಾಲದಲ್ಲಿ ತಪಸ್ ಮಾಡಲೇಬೇಕು. ಹೇಗೆ ಮಾಡಬೇಕು ಹಾಗೆ ಮಾಡಬೇಕು. ಹಾಗೆ ಮಾಡಿದ್ರೆ ಅವ್ರಿಗೆ ಆ ಫಲಗಳು ಸಿಗುತ್ತೆ, ಆದರೆ ಮುಕ್ತಾಯ ಆಗುತ್ತೆ. ತುಂಬ ಕಷ್ಟ ಶಮದಮಗಳು. ಆ ಥರ ಮಾಡೋಕ್ಕಾಗೋದೇ ಇಲ್ಲ. ಬ್ರಹ್ಮಜ್ಞಾನಿಗೆ ಈ ಬ್ರಹ್ಮಲೋಕ ಅದೆಲ್ಲ ಬೇಕಾಗಿಲ್ಲ ಅಂತನೋ ಅಥವಾ ಜ್ಞಾನದಿಂದ ಅದು ಪಡ್ಕೋಬಹುದು ಅಂತನೋ? ಅಲ್ಲಪ್ಪ, ಪಡ್ಕೊಳ್ಳೋ ಲೋಕಗಳೆಲ್ಲ ಅದನ್ನು ಉಪಾಸನೆಯಿಂದಲೇ ಆಗಬೇಕು. ಅದೆಲ್ಲ ಪಡ್ಕೊಳ್ಳೋದು, ಹೋಗೋದು ಅಂತ. ಇಲ್ಲಿಂದ ಅಲ್ಲಿಗೆ ಹೋಗೋದು, ಪಡ್ಕೊಳ್ಳೋದು. ಗೊತ್ತಾಯ್ತಾ? ಹೇಗೆ ಅದು ಸ್ಪೀಡು ಹೇಳುತ್ತೆ. ಇಲ್ಲಿಂದ ಹೊರಟ್ರೆ ಅದು ಲೈಟಿನ ವೇಗ. ಅವನು ಆದಿತ್ಯ ಅಂತ ಹೇಳಿದ ಕೂಡಲೇ ಆದಿತ್ಯನಲ್ಲಿ ಇರ್ತಾನೆ ಆ ಲೋಕದಲ್ಲಿ. ಮರಣ ಕಾಲದಲ್ಲಿ ಇಷ್ಟೊಂದು ವಿವರ ಕೊಡುತ್ತೆ. ಗೊತ್ತಾಯ್ತಾ? ಏನೇನೋ ಬರೆದುಬಿಟ್ಟಿದ್ದಾರೆ ಋಷಿಗಳು, ಏನೇನೋ ಮಾತಾಡ್ತಾರೆ. ಅಂದರೆ ತಮ್ಮ ಯೋಗ್ಯತೆಯನ್ನು ಇಟ್ಕೊಂಡೇ ಚರ್ಚೆ ಮಾಡ್ತಾರೆ. ತುಂಬ ಜಿಗುಪ್ಸೆ ಆಗುತ್ತೆ. ಏನಿಲ್ಲ, ಒಂದು 200 ವರ್ಷದ ಕೆಳಗಿದ್ದವ್ರ ಯೋಗ್ಯತೆ ನಮಗಿಲ್ಲ. ಎಷ್ಟು ಕ್ಷೀಣಿಸಿ ಹಾಳಾಗಿ ಹೋಗಿದ್ದೀವಿ. ಯಾರನೋ ದೊಡ್ಡ ಋಷಿಗಳನ್ನೆಲ್ಲಂದ್ರೂ ಟೀಕೆ ಮಾಡಿಕೊಂಡು ಅವ್ರಿಗೇನು ಗೊತ್ತೋ ಅವ್ರಿಗೇನು ಗೊತ್ತೋ, ಅವ್ರು ಸರಿಯಾಗಿಲ್ಲ ಅಂದರೆ ಇನ್ನು ಹುಚ್ಚ ಅಂತಾರಷ್ಟೆ.
ಗೊತ್ತಾಯ್ತಲ್ವಾ? ಹಾಗೆ ಇವಾಗ ಇನ್ನು ಮುಂದೆ ನೋಡಿ, ಅವನು ಹೇಗೆ ಹೋಗ್ತಾನೆ ಆ ಲೋಕಗಳಿಗೆ ಅಂತ ಹೇಳಬೇಕು. ಇನ್ನು ಈ ಹೃದಯ ನಾಡಿಗಳಿವೆಯಲ್ಲ, ಅವು ಪಿಂಗಲವಾದ, ಅಣುವಾದ, ಬಿಳಿಯ, ಕಪ್ಪು, ಹಳದಿ, ಕೆಂಪು ಇರುತ್ತವೆ. ಈ ಆದಿತ್ಯನೇ ಪಿಂಗಲನು, ಇವನೇ ಬಿಳಿಯವನು, ಇವನೇ ಕರಿಯವನು, ಇವನೇ ಹಳದಿಯವನು, ಇವನೇ ಕೆಂಪು. ಇದನ್ನು ವೈದ್ಯಶಾಸ್ತ್ರದಿಂದ ತಿಳ್ಕೊಳ್ಬೇಕು ಅಂತ ಹೇಳೋದು ಭಾಷೆಕಾರರೇ ಹೇಳ್ತಾರೆ. ಇದು ತುಂಬ ಡೀಟೇಲ್ಸ್ ಇದೆ ಇಲ್ಲಿ. ಈ ನಾಡಿನಲ್ಲಿ ಆದಿತ್ಯ ಸಂಬಂಧವಾಗಿರ್ತಕ್ಕಂಥ ರಸಗಳಿರುತ್ತೆ. ಆ ರಸಗಳು ಬೇರೆ ಬೇರೆ ಬಣ್ಣದಲ್ಲಿವೆ. ಗೊತ್ತಾಯ್ತಾ? ಬೇರೆ ಬೇರೆ ಬಣ್ಣಗಳಿವೆ ಅಂದರೆ ಬೇರೆ ಬೇರೆ ಮಿಶ್ರಣ ಆಗುತ್ತೆ ನೋಡಿ. ಈ ತ್ರಿವೃತ್ಕರಣ ಅಂತ ಹೇಳಿದಾಗೆ ಮಿಶ್ರಣ ಆಗುತ್ತಲ್ಲ, ಮಿಶ್ರಣ ಆದಾಗ ಒಂದೊಂದು ಕಡೆ ಒಂದೊಂದು ಬಣ್ಣ ಅಂತ ಕಾಣಿಸ್ಕೊಳ್ಳುತ್ತೆ. ಗೊತ್ತಾಯ್ತಾ? ಹೇಳಿಬಿಟ್ಟು ಅವು ಹೇಗಾಗುವುದನ್ನು, ಈ ವರ್ಣ ವಿಶೇಷಗಳು ಹೇಗಾಗುವುದೆಂಬುದನ್ನು ವೈದ್ಯಶಾಸ್ತ್ರ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾರೆ. ಇಲ್ಲಿ ಬೇಕಾದಷ್ಟು ಹೇಳ್ಬಿಟ್ಟಿದ್ದಾರೆ. ಇನ್ನು ಮುಂದೆ ಬೇಕಿದ್ದರೆ ಇನ್ನು ವೈದ್ಯಶಾಸ್ತ್ರ ಓದ್ಕೊಳ್ಳಿದ್ದಾರೆ. ಶ್ರುತಿಯೇನೋ ಸೂರ್ಯನ ಸಂಬಂಧದಿಂದಲೇ ಆ ತೇಜಸ್ಸಿಗೆ ನಾಡಿಗಳು ಕೊಂಡರುವಾಗ ವಿಷಯಗಳು ಅಂದರೆ ಸೂರ್ಯನ ಬೆಳಕೆ ಅನೇಕ ಬಣ್ಣಗಳಾಗಿ ಒಡ್ಕೊಳ್ಳುತ್ತೆ. ಅದು ನಮ್ಗೆ ಇವಾಗ ಚೆನ್ನಾಗಿ ಗೊತ್ತಿರೋ ವಿಚಾರ, ಹೌದಲ್ಲಪ್ಪ? ಈ ಸೂರ್ಯನ ಬೆಳಗ್ತಾನೆ ಒಂದು ಪ್ರಿಸಮ್ ಇಟ್ಬಿಟ್ರೆ ಏಳು ಬೆಳಕುಗಳಾಗುತ್ತೆ. ಉಪನಿಷತ್ತುಗಳಲ್ಲೇ ಇದೆ ಇದು, ಸ್ಪಷ್ಟವಾಗಿದೆ ನೋಡಿ. ಇನ್ನು ಇದಕ್ಕಿಂತ ಏನು ಬೇಕು? ಸೂರ್ಯನ ಸಂಬಂಧದಿಂದಲೇ ಆ ತೇಜಸ್ಸಿಗೆ ನಾಡಿಗಳು ಇದ್ದುಕೊಂಡಿರುವಾಗ ಈ ಬೇರೆ ಬೇರೆ ಬಣ್ಣಗಳು ಬರುತ್ತವೆ. ಏನಿದು ಸೈನ್ಸ್? ಇದು ನನಗೆ ಗೊತ್ತಾಯ್ತಪ್ಪ, ಮುಂಚೆ ಗೊತ್ತಿರಲಿಲ್ಲ. ಏನು ಈ ಥರ ಎಲ್ಲ ಮಾತುಗಳಾಡಬಾರ್ದು. ಗೊತ್ತಾಯ್ತಾ ಇದೆಯಾ? ಹೇಗೆಂದರೆ ಈ ಆದಿತ್ಯನೇ ಬಣ್ಣದಲ್ಲಿ ಕಂದು, ಆದಿತ್ಯನೇ ಬಿಳುಪು, ಇವನೇ ಕಪ್ಪು, ಇವನೇ ಹಳದಿ, ಆದಿತ್ಯನೇ ಕೆಂಪು. ಗೊತ್ತಾಯ್ತಾ? ನಾಡಿಗಳಿಗೂ ಸೂರ್ಯನಿಗೂ ಸಂಬಂಧ. ಅಲ್ಲಿ ಹೇಗೆ ಮಹಾಪದವ ಹಬ್ಬಿಕೊಂಡು ಎರಡು ಊರುಗಳನ್ನು, ಈ ಊರು ಆ ಊರು ಎರಡನ್ನೂ ಸೇರಿಸೋದು, ಹಾಗೆ ಆದಿತ್ಯನ ರಶ್ಮಿಗಳು ಈ ಲೋಕ ಆ ಲೋಕ ಎರಡನ್ನೂ ಸೇರಿಸುತ್ತವೆ. ಒಂದೇ ರಶ್ಮಿ ಇರೋದು ಆದಿತ್ಯನ ರಶ್ಮಿ. ಇಲ್ಲೂ ಅದೇ ಇದೆ, ಹೃದಯದಲ್ಲೂ ಅದೇ ಇದೆ, ಆದಿತ್ಯನಲ್ಲೂ ಅದೇ ಇದೆ. ಕನೆಕ್ಷನ್ ಇದ್ದೇ ಇದೆ. ನಿಮ್ಗೆ ಗೊತ್ತಾಗ್ತಾ ಇದ್ದಾನೆ ಹೇಳಿದ್ದು? ಇವಾಗ ಕನೆಕ್ಷನ್ನು ಇದ್ದೇ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಈಗಿನ ಕಾಲದ ಭಾಷೆಯನ್ನು ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಎಲ್ಲ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ತಾನೆ, ಅಲ್ಲಿರೋದೇ ಅಲ್ವಾ ಇಲ್ಲಿರೋದು? ಕನೆಕ್ಷನ್ ಇಲ್ವೇ? ಉದ್ದಕ್ಕೂ ಫೀಲ್ಡ್ ಅಲ್ವೇ ಇರೋದು, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್, ಹೌದಾ ಅಲ್ವಾ? ಗೊತ್ತಾಗ್ತಾ ಇದ್ದೇನ್ರಿ? ಇದೆಲ್ಲ ಬಹಳ ಸೀರಿಯಸ್ ವಿಷಯಗಳು. ನಿಜವಾಗಲೂ ಈ ಸ್ವಲ್ಪ ಸಂಶೋಧನೆ ಪ್ರವೃತ್ತಿ ಇರೋರು ಈ ವೇದಾಂತವನ್ನು ಆಧಾರವಾಗಿಟ್ಕೊಂಡು, ಅದರಲ್ಲೂ ಶಂಕರ ಭಾಷ್ಯವನ್ನು ಆಧಾರವಾಗಿಟ್ಕೊಂಡು ಹೊರಟ್ರೆ ಪ್ರಪಂಚ ನಡುಗಿಸ್ಬಿಡ್ಬೋದು. ಅಷ್ಟೊಂದಿದೆ ಸೈನ್ಸ್ ಇದರಲ್ಲಿ. ಗೊತ್ತಾಯ್ತಾ? ಆದ್ದರಿಂದ ಇಲ್ಲಿ ಆದಿತ್ಯದಿಂದ ಹಬ್ಕೊಂಡು ಅಲ್ಲಿ ತನಕ ಇದೆ ಅಂತ ಕೇಳ್ತಾರೆ. ಈ ಆದಿತ್ಯನಿಗೆ ಆಧ್ಯಾತ್ಮವಾಗಿ ನಾಡಿಗಳೊಡನೆ ಹೇಗೆ ಸಂಬಂಧವಿದೆ ದೃಷ್ಟಾಂತ ಹೇಳುತ್ತೆ. ದೊಡ್ಡ ರಸ್ತೆ ಇದೆ,
ಇಲ್ಲಿಂದ ಡೆಲ್ಲಿಗೆ ರಸ್ತೆ ಇದೆ. ರಸ್ತೆ ಉದ್ದಕ್ಕೂ ಕನೆಕ್ಷನ್ ಇದೆಯೋ ಇಲ್ಲೋ? ಇಲ್ಲಿ ಹೋದ ರಸ್ತೆ ಅಂತಲೇ ಹೇಳಲ್ಲ. ಹಾಗೇನೆ ಅಲ್ಲಿ ಆದಿತ್ಯವೂ ಇದೆ, ಅಲ್ಲಿ ಹೃದಯವೂ ಇದೆ. ಒಂದೇ ರಸ್ತೆ ಇದೆ ಉದ್ದಕ್ಕೂ. ದೊಡ್ಡ ರಸ್ತೆ ಹಬ್ಬಿಕೊಂಡು ಎರಡು ಊರುಗಳನ್ನು ಸೇರುವುದೋ, ಹಾಗೆ ಎರಡು ಊರನ್ನು ದೊಡ್ಡ ರಸ್ತೆ ಎರಡು ಊರನ್ನು ಹೋಗಿರುವುದೋ, ಹಾಗೆ ಈ ಆದಿತ್ಯನ ರಶ್ಮಿಗಳು ಆದಿತ್ಯ ಮಂಡಲ ಈ ಪುರುಷ ಎರಡನ್ನೂ ಸೇರಿರುತ್ತವೆ. ಗೊತ್ತಾ? ಆಧ್ಯಾತ್ಮವಾಗಿ ಪಿಂಗಲವೇ ಮುಂತಾದ ಬಣ್ಣಗಳಿಂದ ಹಿಂದೆ ಹೇಳಿದ ನಾಡಿಗಳಲ್ಲಿ ಹಾದು ಹೋಗಿರುತ್ತವೆ. ಇಲ್ಲ ಆಧ್ಯಾತ್ಮವಾಗಿ ಎಲ್ಲ ಬೇರೆ ಬೇರೆ ಬಣ್ಣಗಳಲ್ಲಿದೆ. ಅಲ್ಲಿ ನಡೆದಿವೆ, ಹೊಕ್ಕಿರುತ್ತವೆ ಅಂತ ಆ ನಾಡಿಗಳನ್ನು ಹಬ್ಬಿಕೊಂಡಿದೆ. ಉದ್ದಕ್ಕೆ ಹೊರಟುವಾಗಿ ಅವು ಆದಿತ್ಯನ ಹಾದು ಹೋಗುತ್ತವೆ. ಆದ್ದರಿಂದ ಇವನು ಅದೇ ದಾರಿನಲ್ಲಿ ಹೋಗ್ತಾನೆ. ಗೊತ್ತಾಯ್ತಾ? ಇನ್ನು ಮುಂದಕ್ಕೆ ನೋಡಿ. ಇಲ್ಲಿ ಸುಷುಪ್ತಿ ದೃಷ್ಟಾಂತ ಕೊಡ್ತಾರೆ. ತದ್ರೇತತ್ ಸುಪ್ತಃ ಸಮಸ್ತಃ ಸಂಪ್ರಸನ್ನಃ ಸ್ವಪ್ನಂ ನ ವಿಜಾನಾತಿ ಆಸೋ ತದಾ ನಾಡೀಷು ಸುಪ್ತೋ ಭವತಿ ತಂ ನ ಕಶ್ಚನ ಪಾಪ್ಮಾ ಸ್ಪೃಶತಿ ತೇಜಸಾ ಹಿ ತದಾ ಸಂಪನ್ನೋ ಭವತಿ. ಅಲ್ಲಿ ಯಾವಾಗ ಹೀಗೆ ಸುಷುಪ್ತಿಯಲ್ಲಿದ್ದು ಸಮಸ್ತನಾಗಿ ಸಂಪ್ರಸನ್ನನಾಗಿ ಸ್ವಪ್ನವನ್ನು ಅರಿಯದೇ ಇರುವನೋ ಆಗ ಆ ನಾಡಿಗಳು ಸೇರಿಕೊಂಡಿರುತ್ತಾನೆ. ನಿಮ್ಮ ಜೀವನದಲ್ಲಿರ್ತಾನೆ, ನಾಡಿಗಳಲ್ಲಿರ್ತಾನೆ. ಅವನನ್ನು ಯಾವ ಪಾಪವೂ ಅಂಟುವುದಿಲ್ಲ. ಸುಷುಪ್ತಿಯಲ್ಲಿ ಪಾಪ ಪುಣ್ಯಗಳೆಂದೂ ಇಲ್ಲ. ಅವಹತ ಪಾಪ್ಮ ಅವನು. ಆಗ ತೇಜಸ್ಸಿನಿಂದ ಸಂಪನ್ನನಾಗಿರುತ್ತಾನಷ್ಟೇ. ಆದರೆ ಸೂರ್ಯನ ತೇಜಸ್ಸಂತೂ ಇದ್ದೇ ಇದೆ. ಗೊತ್ತಾಯ್ತಾ? ಅವನು ಎಲ್ಲಿರ್ತಾನೆ ಅವಾಗ ಅಂದರೆ ಈ ಹೃದಯದಲ್ಲಿ ಧಾರಾಕಾಶವನ್ನು ಸೇರಿರ್ತಾನೆ. ಆ ಸತ್ಯನೊಳಗೆ ಸಂಪನ್ನ ಜೀವನ ಯಾವುದೊಂದು ಒಂದಿಷ್ಟು ಧರ್ಮ ರೂಪದ ಪಾಪವು ಸೋಕೋದಿಲ್ಲ. ಏಕೆಂದರೆ ಆತ್ಮನ ಸ್ವರೂಪದಲ್ಲಿಯೇ ಇರುತ್ತಾನೆ. ನೋಡಿ, ಸ್ವಲ್ಪ ತಿಳ್ಕೊಳ್ಳಿ. ಈ ಬುದ್ಧಿ ಇದೆಯಲ್ಲ, ಇದು ನಾಡಿಗಳಲ್ಲಿರುತ್ತೆ. ಗೊತ್ತಾಗ್ತಾ ಇದೆಯಾ? ಇವಾಗ ಶರೀರ ಬಿಟ್ಟು ಹೋಗ್ತಕ್ಕಂಥ ಕಾಲದಲ್ಲಿ ಬುದ್ಧಿ ಇಟ್ಕೊಳ್ತಾನೆ ಹೋಗ್ತಾರೆ. ಆದ್ದರಿಂದ ಅವಾಗ ಈ ನಾಡಿಗಳು ರಶ್ಮಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಿದ್ನಲ್ಲ, ಹಾಗೆ ಹೋಗೋದು ಎಲ್ಲ ಇದ್ದೇ ಇದೆ. ಆದರೆ ಸುಷುಪ್ತಿಯಲ್ಲಿ ಏನಾಗಿದೆ, ಬುದ್ಧಿ ನಾಡಿಗಳಲ್ಲಿದ್ದರೂ ಕೂಡ ಸೂರ್ಯರಶ್ಮಿ ಸಮೇತ ಜೀವನಲ್ಲಿರ್ತಾನೆ. ಹೃದಯದಲ್ಲಿಂದಲೇ ಪರಮಾತ್ಮಲ್ಲಿ ಬ್ರಹ್ಮದಲ್ಲೇ ಇರ್ತಾನೆ. ನೋಡಿ ಅಂದ್ರೆ ಏನರ್ಥ? ಇವಾಗ ಜೀವನ ಅಂದರೆ ಪ್ರತ್ಯೇಗಾತ್ಮನು. ಈ ಪ್ರತ್ಯೇಗಾತ್ಮನಿಗೆ ಬುದ್ಧಿಗಳದೆಲ್ಲ ಸಂಬಂಧ ಇಲ್ಲ. ಗೊತ್ತಾನೆ? ಬುದ್ಧಿಯಲ್ಲಿ ಹೃದಯದಲ್ಲಿದ್ದಾಗ ಇವನೆಲ್ಲಿರಬೇಕು? ಅವನು ನಿಜ ಸ್ವರೂಪದಲ್ಲಿ ಇರಬೇಕು. ಗೊತ್ತಾಗ್ತಾ ಇದೆಯಲ್ಲ? ನಿಜ ಸ್ವರೂಪ ಯಾವುದು? ಬ್ರಹ್ಮವೇ. ಗೊತ್ತಾಗಲಿಲ್ಲ? ಬುದ್ಧಿ ನಾಡಿಗಳಲ್ಲಿದೆ, ಜೀವನು ಬ್ರಹ್ಮದಲ್ಲೇ ಇದ್ದಾನೆ. ಗೊತ್ತಾಯ್ತಾ? ಆದ್ದರಿಂದ ಅವನೊಂದು ಪಾಪನೂ ಅಂಟೋದಿಲ್ಲ ಅವನಿಗೆ.
ಪಾಪ ಪುಣ್ಯಗಳು ಬಿಡೋದೇ ಇಲ್ಲ ಅಂತ ಹೇಳಿದೀವಲ್ಲ, ಜನ್ಮಕ್ಕೆ ಬರುತ್ತೆ ಅಂತ ಹೇಳಿಲ್ವಾ? ಜನ್ಮಕ್ಕೆ ಹೇಗ್ರಿ ಬರುತ್ತೆ? ಬಿಟ್ಟು ಹೋಗ್ತಲ್ಲ ಇಲ್ಲಿ. ಅಂದರೆ ಜನ್ಮಕ್ಕೆ ಬರೋದಪ್ಪ ಬುದ್ಧಿನಲ್ಲಿ ಕೂತಿದೆ ಪುಣ್ಯ ಪಾಪಗಳು. ಈ ಬುದ್ಧಿ ಎಲ್ಲ ಲೋಕಗಳಿಗೆ ಹೋಗುತ್ತೆ, ವಾಪಸ್ ಬರುತ್ತೆ. ನಾನು ಪ್ರತ್ಯೇಗಾತ್ಮನು ಅಧ್ಯಾಸ ಮಾಡ್ಕೊಂಡಿರೋದ್ರಿಂದ ಬುದ್ಧಿ ಎಲ್ಲಿ ಹೋದ್ರೆ ಅಲ್ಲಿ ನಾನು ಹೋದೆ ಅಂತಾನೆ. ಜೀವಾತ್ಮ ಸುಸುಪ್ತದಲ್ಲಿ ಬ್ರಹ್ಮನೊಟ್ಟಿಗೆ ಒಂದಾಗುವಾಗ ಈ ಅನಾತ್ಮ ಅಂತ ಎಣಿಸುವ ಬುದ್ಧಿ ಮನಸ್ಸು ಅಲ್ಲಿ ಏನು ಇರುವುದಿಲ್ವಾ? ಅಲ್ಲಮ್ಮ ಹೇಳಿದ ಅಲ್ಲಮ್ಮ, ಪ್ರತ್ಯೇಗಾತ್ಮ ಅಂದ್ರೆ ಯಾರು? ನೀವು ಜೀವಾತ್ಮ ಅಂತ ಎಲ್ಲೋ ಇಷ್ಟು ಅಂತ ಇಟ್ಕೊಂಡಿದ್ದೀರಾ. ಪ್ರತ್ಯೇಗಾತ್ಮ ಬ್ರಹ್ಮ ಆಗುವವರೆಗೆ ಸುಸುಪ್ತಿಯಲ್ಲಿ ಈ ಬುದ್ಧಿ ಮನಸ್ಸು ಎಲ್ಲ ನೀವು ಅನಾತ್ಮ ಹೇಳ್ತೀರಲ್ಲ, ಅಲ್ಲಿ ಆಗ ಏನು ಇರುವುದಿಲ್ಲ. ಎಲ್ಲಿ? ಇದು ಬ್ರಹ್ಮನಲ್ಲಿ ಒಂದಾಗುವಾಗ ಇರ್ತದ ಅಂತ ಕೇಳಿ. ಬ್ರಹ್ಮದಲ್ಲಿ ಯಾವ್ದಮ್ಮ? ಬ್ರಹ್ಮದಲ್ಲಿ ಯಾವಾಗಲೂ ಒಂದೇ ಆಗಿದೆ ಎಲ್ಲವೂ. ಒಂದಾಗುವಾಗ ಏನಿಲ್ಲ, ಸ್ವಲ್ಪ ಸ್ಪಷ್ಟವಾಗಿರ್ಬೇಕು, ಸ್ವಲ್ಪ ಸ್ಪಷ್ಟವಾಗಿರಿ. ಅದಕ್ಕೋಸ್ಕರ ನಾನು ಹೇಳ್ತಾ ಇರ್ತೀನಿ ನಿಧಾನವಾಗಿ. ಇವಾಗ ಈ ಪ್ರಪಂಚ, ಬುದ್ಧಿ, ಅದು ಶರೀರ ಎಲ್ಲನೂ ಅನಾತ್ಮ, ಗೊತ್ತಾಯ್ತಾ? ಪ್ರತ್ಯೇಗಾತ್ಮನಲ್ಲ, ಅವನು ಯಾವಾಗಲೂ ಬ್ರಹ್ಮವೇ. ಅರ್ಥ ಆಗ್ತಾ ಇದೆಯಾ? ವಾಸ್ತವದ ಸ್ಥಿತಿ ಇದು. ನಿಜವಾಗ್ಲೂ ಇರೋ ಸ್ಥಿತಿ ಏನೋ, ಇದೆಲ್ಲ ಅನಾತ್ಮ. ಇವನ ಆತ್ಮ, ಈ ಆತ್ಮನು ನಿಜವಾಗ್ಲೂ ಬ್ರಹ್ಮವೇ. ಅರ್ಥ ಆಯ್ತಾ? ಆದರೆ ನಾನು ಬ್ರಹ್ಮ ಅಂತ ತಿಳ್ಕೊಳ್ದೇ ಇರೋವರೆಗೆ ನನಗೆ ಅಧ್ಯಾಸ ಇದೆ, ಹೌದಾನೆ? ಅಧ್ಯಾಸ ಇರೋದ್ರಿಂದ ಈ ಬುದ್ಧಿನಲ್ಲಿ ಪುಣ್ಯ ಪಾಪಗಳು ಅದು ಇದು ಎಲ್ಲ ಇರುತ್ತೆ, ಬೇರೆ ಬೇರೆ ಲೋಕಗಳಿಗೆ ಹೋಗುತ್ತೆ, ವಾಪಸ್ ಬರುತ್ತೆ. ಆದ್ದರಿಂದ ಬುದ್ಧಿ ಹೋಗ್ತಾ ಇರೋದು ನಾನು ಹೋಗ್ತೀನಿ, ನಾ ಬಂದೆ ಅಂತ ಹೇಳ್ತಾನೆ, ನಾ ಸತ್ತೆ, ನಾ ಹುಟ್ಟಿದೆ ಅಂತ ಹೇಳ್ತಾನೆ. ಇವಾಗ ಅಂದಾಜು ಬಂತ ನಿಮಗೆ? ಅಮ್ಮ, ಜಾಗೃತಿ ಅವಸ್ಥೆಯಲ್ಲಿ ಬಂದು ಹೇಳುವಾಗಲ್ಲ ಗುರುಗಳೇ, ನಾನು ಸತ್ತೆ, ನಾನು ಅದು ಇದು ಅಂತ. ಅಲ್ಲಿ ಖಾಲಿ ಆತ್ಮ ಬ್ರಹ್ಮ. ನೋಡಿ ಇಲ್ಲಿ ಹೇಳಿ, ಅದನ್ನೇ ನಮ್ಮ ಹೇಳ್ತಾ ಇರೋದು. ಜಾಗೃತ ಅವಸ್ಥೆ ಅಂತ ನಾ ಹೇಳಿಲ್ಲ, ಅಧ್ಯಾಸ ಅಂತ ಹೇಳಿದೆ. ಅಧ್ಯಾಸ ಇರೋದ್ರಿಂದ ಅವನು ಮಾತಾಡ್ಕೋತಾನೆ. ಅವನು ಮಾತಾಡ್ಕೊಳ್ತಾ ಇರೋದು ಸುಳ್ಳಲ್ಲ. ಯಾಕೆಂದ್ರೆ ಅಲ್ಲೂ ಒಂದು ಮನಸ್ಸು ಅನ್ನೋ ತತ್ವ ಇದೆಯಲ್ಲ, ಹೋಗುತ್ತೆ ಬರುತ್ತೆ, ಅದರಿಂದ ಅನುಭವಿಸ್ತಾ ಇದ್ದಾನೆ. ಆದರೆ ಪ್ರತ್ಯೇಗಾತ್ಮನ ಯಾವಾಗಲೂ ಬ್ರಹ್ಮವೇ. ಆವಾಗ ಅವನಿಗೆ ಬಿಟ್ಟು ಹೋಯ್ತು, ಆಮೇಲೆ ಸೇರ್ಕೊಳ್ತು ಅಂತಲ್ಲ. ಆದ್ದರಿಂದ ಬುದ್ಧಿ ಸಂಬಂಧ ಬಿಟ್ಟು ಕೂಡಲೇ ಅವನು ಸಹಜವಾಗಿಯೇ ಬ್ರಹ್ಮದಲ್ಲಿದ್ದಾನೆ. ಅದೇ ಅವನ ನಿಜವಾದ ಸ್ಥಾನ. ಅದಕ್ಕೋಸ್ಕರನೇ ಪ್ರತ್ಯೇಗಾತ್ಮನನ್ನ ಪ್ರತ್ಯೇಗಾತ್ಮ ಬ್ರಹ್ಮ ಅಂತ ಕರೀತಾರೆ ಕೇನೋಪನಿಷತ್ನಲ್ಲಿ. ಸ್ವಲ್ಪ ಅಂದಾಜು ಬಂತ? ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಅಧ್ಯಾಸದಿಂದ ನಾನು ಜನನ ಮರಣ ಲೋಕಗಳು ಹೋಗೋದು, ಗಮನ ಎಲ್ಲನೂ ಬರುತ್ತೆ. ಆದರೆ ಸ್ವರೂಪದಲ್ಲಿ ಅವನು ಪ್ರತ್ಯೇಗಾತ್ಮ ಬ್ರಹ್ಮೆ. ಅದನ್ನೇ ಇಲ್ಲಿ ಹೇಳ್ತಾ ಇರೋದು. ಆತ್ಮನ ದೃಷ್ಟಿಯಿಂದ ಮಾತಾಡಿದಾಗ ಸ್ವರೂಪದಲ್ಲೇ ಇದ್ದಾನೆ. ದೇಹೇಂದ್ರಿಯಗಳಿಂದ ಕೂಡಿರುವನ್ನಲ್ಲವೇ ಸುಖದುಃಖಗಳು ಪಾಪ ಅಂಟೋದು. ಇಷ್ಟೇ ಹೊರತು ಸತ್ಸಂಪನ್ನನಾಗಿರೋ ಸ್ವರೂಪದಲ್ಲೇ ಇರುವನ್ನು ಯಾವುದೊಂದು ಪಾಪವೂ ಸೋಂಕಲಾರದು. ಒಬ್ಬನು ಇನ್ನೊಂದಕ್ಕೆ ವಿಷಯನಾಗಿರಬಹುದು, ಆದರೆ ಸತ್ಸಂಪನ್ನನಾಗಿರುವವನಿಗೆ ಯಾವುದಕ್ಕಿಂತಲೂ ಯಾವ ಕಾರಣದಲ್ಲೂ ಅನ್ಯತ್ವ ಇರುವುದಿಲ್ಲ. ನೋಡಿ, ನಾನು ಸ್ವರೂಪದಲ್ಲಿ ನಿಂತ್ಕೊಳ್ಳದೆ ಇಲ್ಲಿ ಹೊರಗಡೆ ಬಂದರೆ ಆವಾಗ ಒಬ್ಬ ಇನ್ನೊಬ್ಬನ ತಿಳ್ಕೊಳ್ತಾನೆ, ಮಾಡ್ತಾನೆ, ವಿಷಯ ಇದೆ, ಎಲ್ಲ ಒಂದು ಇನ್ನೊಂದು ತಿಳ್ಕೊಳುತ್ತೆ. ಆದರೆ
ನಾನು ಬ್ರಹ್ಮದಲ್ಲೇ ಇರೋವಾಗ ನಾನು ಜ್ಞಾತ ಅಂತ ಇಟ್ಕೊಳ್ಳಿ, ಅಧ್ಯಾಸ ಇದೆ. ಜ್ಞಾತ ಅಂತ ಇಟ್ಕೊಂಡ್ರೂ ಕೂಡ ನಾನು ಯಾತಕ್ಕೇನು ತಿಳ್ಕೊಳ್ಳೋದಿಲ್ಲ, ಬ್ರಹ್ಮದಲ್ಲಿ ಒಂದಾಗಿರೋದ್ರಿಂದ ಬ್ರಹ್ಮಕ್ಕಿಂತ ಬೇರೆ ಒಂದು ಇಲ್ವೇ ಇಲ್ಲ. ನೋಡಿ, ತಿಳ್ಕೊಳ್ಬೇಕು ಅಂತ ಹೇಳಿದ ಕೂಡಲೇ ವಿಷಯ ಇರಬೇಕು, ಇಂದ್ರಿಯಗಳಿರಬೇಕು, ಮನಸ್ಸು ಬುದ್ಧಿ ಇರಬೇಕು. ಇವಾಗ ಇಂದ್ರಿಯ ಮನಸ್ಸು ಬುದ್ಧಿ ಎಲ್ಲನೂ ವಿಷಯ ಎಲ್ಲನೂ ಬೇರೆ ಬೇರೆ. ಯಾವಾಗ? ಅಧ್ಯಾಸ ಕಾಲದಲ್ಲಿ. ಆದ್ದರಿಂದ ಅದರ ವ್ಯವಹಾರ ಆಗುತ್ತೆ. ಆದ್ದರಿಂದ ನಾನು ಅದನ್ನು ತಿಳ್ಕೊಂಡೆ ಇದನ್ನು ತಿಳ್ಕೊಂಡೆ ಅಂತ ಹೇಳ್ತೀನಿ. ಆದರೆ ಸುಷುಪ್ತಿ ಕಾಲದಲ್ಲಿ ಏನಾಗಿದೆ, ನಾನು ಬ್ರಹ್ಮದಲ್ಲಿ ಒಂದಾಗಿದ್ದೀನಿ ಅನ್ನೋದಕ್ಕೆ ಪ್ರೂಫ್ ಇದು. ಏನು ಪ್ರೂಫು? ಯಾಕೇನು ಗೊತ್ತಾಗ್ತಾ ಇಲ್ಲ. ನಾನು ಜ್ಞಾತ ತಾನೆ, ಜ್ಞಾತ ಅಂದಮೇಲೆ ಗೊತ್ತಾಗಬೇಕೋ ಇಲ್ವಾ? ಹೇಳ್ತೀನಿ. ಹೌದು. ಅಲ್ಲೇನಾಗಿದೆ ಅಂದರೆ, ಇವಾಗ ನೋಡಿ, ಬುದ್ಧಿ ಸಂಬಂಧವಿರಲಿಲ್ಲ, ಅದರಿಂದ ತಿಳ್ಕೊಳ್ಳಿಲ್ಲ ಅಂತ ನಾನು ಎದ್ದ ಮೇಲೆ ಹೇಳ್ತೀನಿ, ಅಧ್ಯಾಸದಿಂದ ಹೇಳ್ತೀನಿ. ಬುದ್ಧಿ ಇದ್ದರೆ ತಿಳ್ಕೊಳ್ತೀನಿ, ಇಲ್ಲದಿದ್ದರೆ ಅಲ್ಲಿ ಅಂತ. ಗೊತ್ತಾಯ್ತಾ? ಆದರೆ ನಾನು ಸುಷುಪ್ತಿನಲ್ಲೇ ಇದ್ದುಕೊಂಡು ಯೋಚನೆ ಮಾಡಿದ್ರೆ ನನಗೇನು ಗೊತ್ತಾಗುತ್ತೆ ಅಂದರೆ, ಅಲ್ಲಿ ತಿಳ್ಕೊಳ್ಳೋದು ಅನ್ನೋದು ಇಲ್ಲ, ತಿಳ್ಕೊಳ್ಳೋದಿಲ್ಲ ಅನ್ನೋದು ಇಲ್ಲ. ಇವಾಗ ನೋಡಿ, ಜಾಗ್ರತ್ನಲ್ಲಿ ನನಗೆ ಕಣ್ಣಿಲ್ಲ. ಕಣ್ಣಿಲ್ಲ ಅಂದರೆ ನನಗೆ ಕಣ್ಣಿಲ್ಲ, ಅದಕ್ಕೋಸ್ಕರ ನೋಡ್ತಾ ಇಲ್ಲ ಅಂತ ಗೊತ್ತು ನನಗೆ. ಜ್ಞಾತ ತಾನೆ. ಆದರೆ ಅಲ್ಲಿ ನೋಡ್ತಾ ಇಲ್ಲ ಅಂತಲೂ ಇಲ್ಲ, ನೋಡ್ತಿದ್ದೀನಿ ಅಂತಲೂ ಇಲ್ಲ, ಕೇಳ್ತಿಲ್ಲ ಅಂತಲೂ ಇಲ್ಲ, ಕೇಳ್ತಾ ಇಲ್ಲ ಅಂತಲೂ ಇಲ್ಲ, ಎರಡೂ ಇಲ್ಲಲ್ಲ. ಅಲ್ಲಿಗೇನಾಯಿತು? ಜ್ಞಾತೃತ್ವದ ಲಕ್ಷಣವೇ ಹೊರಟೋಯ್ತು. ತಿಳ್ಕೊಳ್ಳೋದು ತಿಳ್ಕೊಳ್ದೇ ಇರೋದು ಎರಡೂ ಜ್ಞಾತೃತ್ವ ತಾನೆ, ಎರಡೂ ಇಲ್ಲ. ಆದ್ದರಿಂದ ಜ್ಞಾತೃತ್ವೇ ಹೊರಟೋಗಿದೆ. ಯಾತಕ್ಕೆ ಹೋಯ್ತು ಅಂದರೆ, ಆಗ ಬ್ರಹ್ಮದಲ್ಲಿ ನೀನು ಒಂದಾಗಿದ್ದೆ, ಒಂದು ನಿನಗಿಂತ ಬೇರೆಯಲ್ಲ, ಆದ್ದರಿಂದ ನೀನು ತಿಳ್ಕೊಳ್ಳಿಲ್ಲ. ಸ್ವಲ್ಪ ಅಂದಾಜು ಬಂತ ಎಲ್ರಿಗೂ? ತಿರ್ಗಾ ಅಷ್ಟೇ ಹೇಳ್ತೀರ. ಕಾರಣಗಳಿರಲಿಲ್ಲ ಅಂತ ನೀವು ಇವಾಗ ಹೇಳಿದ್ರೆ ಅಧ್ಯಾಸ ಆಗಿರುವಾಗ. ಇವಾಗ ಕಾರಣಗಳಿಲ್ಲ, ಅದಕ್ಕೋಸ್ಕರ ನಾನು ತಿಳ್ಕೊಳ್ತಾ ಇರಲಿಲ್ಲ ಅಂತ ಹೇಳಬೇಕು. ನಾನು ತಿಳ್ಕೊಳ್ತಾ ಇರಲಿಲ್ಲ ಅನ್ನೋದು ಇದೆಯಾ ಅಲ್ಲಿ? ಮತ್ತೆ ತಿಳ್ಕೊಳ್ತಾ ಇರಲಿಲ್ಲ ಅನ್ನೋದೇನಾದರೂ ಆ ಭಾವ ಇದ್ದಿದ್ರೆ ಅವಾಗ ನೀವು ಹೇಳಿ ಸರಿ ಹೋಗಿರೋದು. ಅದು ಇಲ್ವಲ್ಲ. ಈಗ ಗೊತ್ತಾಯ್ತಾ? ಆದ್ದರಿಂದ ಏನು ಹೇಳಬೇಕು ಅಂದರೆ, ನೀನು ಬ್ರಹ್ಮದಲ್ಲಿ ಒಂದಾಗಿದ್ದೆ, ಒಂದೂ ಬ್ರಹ್ಮಕ್ಕಿಂತ ಬೇರೆ ಅಲ್ಲ. ಆದ್ದರಿಂದ ನೀನು ಇನ್ನೊಂದನ್ನು ತಿಳ್ಕೊಳ್ಳೋದು ಅನ್ನೋದು ಇರಲಿಲ್ಲ. ಜ್ಞಾತೃತ್ವನೂ ಇಲ್ಲ, ಜ್ಞಾತೃತ್ವನೇ ಇಲ್ಲ, ಏನು ಕರ್ತೃತ್ವ ಭೋಕ್ತೃತ್ವ. ಹೌದು, ಅಧ್ಯಾಸದಲ್ಲೇ ಹೇಳೋದು ನಾವು. ಇಲ್ಲಿ ಹೋದ್ರೆ ಎದ್ದ ಮೇಲೆ ಅಂತ ಎಲ್ಲಿ ಬರುತ್ತೆ ಪ್ರಶ್ನೆ? ಅಧ್ಯಾಸ ಇರೋದ್ರಿಂದಾನೆ ಬಂದಿರೋದು. ಸ್ಪಷ್ಟ ಆಯ್ತಾ? ಏನಪ್ಪ? ಹೌದು ಹೌದು ಹೌದು. ಅರ್ಥವಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಸುಷುಪ್ತನಾದ ಸ್ವರೂಪದಿಂದ ಜಾರಿ ಬೀಳುವುದು ಮಾತ್ರ ಎಂದರೆ ಜಾಗ್ರತ ಸ್ವಪ್ನಾವಸ್ಥೆಗೆ ಬರುವುದು, ಹೊರಗಿನ ವಿಷಯವನ್ನು ಅರಿಯುವುದು. ಇದು ಅವಿದ್ಯಾ ಕಾಮಕರ್ಮ ಬೀಜವು.
ನಾನು ಅರಿತೀನಿ ಅಂತ ಹೇಳಿದೆ ಅವಿದ್ಯಾ ಕಾಮಕರ್ಮ. ಬ್ರಹ್ಮವಿದ್ಯೆ ಎಂಬ ಅಗ್ನಿಯಿಂದ ಸುಟ್ಟು ಹೋಗದೇ ಇರುವ ನಿಮಿತ್ತದಿಂದ ಹೇಗಾಗತ್ತಷ್ಟೆ. ಆತ್ಮಜ್ಞಾನವಿಲ್ಲದೆ ಇರೋದ್ರಿಂದ ಹೀಗಾಗತ್ತೆ. ಇಲ್ಲದೆ ಹೋದರೆ ನಿಜವಾಗಲೂ ಅವನು ಜ್ಞಾತರೂ ಅಲ್ಲ. ಗೊತ್ತಾಗ್ತಿದೆಯಾ? ಮುಂದೆ ನಡೆದು ಇನ್ನು ಹೇಗೆ ಹೋಗ್ತಾನೆ ಉಪಾಸಕ ಅಂದರೆ, ಅಲ್ಲಿ ಹೀಗಿರುವಲ್ಲಿ ಯಾವ ಕಾಲದಲ್ಲಿ ಅಬಲಿತ್ವವನ್ನು ಹೊಂದುತ್ತಾನೋ, ರೋಗಾದಿಗಳ ನಿಮಿತ್ತದಿಂದ ಸಮಯ ಬಂತು ಉಪಾಸಕ, ಅವನು ಎಲ್ಲ ಕಡೆಯಿಂದಲೂ ಸುತ್ತಿಕೊಂಡಿರುವ ಜ್ಞಾತಿಗಳು ನನ್ನ ಬಲ್ಲಿಯಾ, ನಾನು ಯಾರು ಹೇಳೋ ಅಂತ ಮಾತಾಡ್ತಾ ಇರ್ತಾರೆ. ಅವನು ಅಲ್ಲಿವರೆಗೂ ಅರಿತಾ ಇರ್ತಾನೆ. ಆದರೆ ಈ ಶರೀರದ ಉತ್ಕರಾಂತನಾದಾಗ ಹಿಂದೆ ಹೇಳಿದ ರಶ್ಮಿಗಳ ಮೂಲಕವಾಗಿ ಮೇಲಕ್ಕೆ ಹೋಗ್ತಾನೆ. ಇವಾಗ ನೋಡಿ, ರಶ್ಮಿಗಳ ಮೂಲಕ ಮೇಲಕ್ಕೆ ಹೋಗ್ತಾನೆ ಅಂತ ಹೇಳಿದ ಕೂಡಲೇ ಅಧ್ಯಾಸ ಬಂತು, ಹೌದಾ ಅಲ್ವಾ? ಆದ್ದರಿಂದ ಉಪಾಸಕ ಜ್ಞಾನಿ ಅಲ್ಲ. ಬುದ್ಧಿ ನಿಜವಾಗಲೂ ರಶ್ಮಿಯಿಂದ ಇಟ್ಕೊಂಡು ಆ ಕಡೆ ಹೋಗ್ತಾ ಇದೆ. ಆ ಮಾನಸಿಕ ಲೋಕಗಳನ್ನು ಅನುಭವಿಸೋದಕ್ಕೆ ಮನಸ್ಸು ಬುದ್ಧಿಗಳು ಬೇಕು, ಅಲ್ಲಿ ಹೋಗ್ತಾ ಇದೆ. ಆದರೆ ಇವನು ನಾನು ಹೋಗ್ತಾ ಇದ್ದೀನಿ ಅಂತ ತಿಳ್ಕೊಳ್ತಾನೆ. ಗೊತ್ತಾಯ್ತೇನ್ರಿ? ಅಜ್ಞನು ತನ್ನ ಕರ್ಮದ ಗೆದ್ದುಕೊಂಡು ಲೋಕವನ್ನು ಕುರಿತು ಹೋಗುತ್ತಾನೆ. ಉಪಾಸಕನು ಅವನ್ನೇ ಹೇಳ್ತಾನೆ, ಓಂಕಾರದಿಂದ ಆತ್ಮನನ್ನು ಮೊದಲಿನಂತೆಯೇ ಧ್ಯಾನ ಮಾಡುತ್ತಾ. ತುಂಬ ಕಷ್ಟಿದ್ದು. ಮರಣ ಕಾಲದಲ್ಲಿ ಹೋಗ್ತಾ ಇರುವಾಗ ಓಂ ಅಂತ ಹೇಳ್ಕೊಂಡು ಆ ಧ್ಯಾನ ಮಾಡ್ಕೊಂಡು ಹೋಗಬೇಕು. ಜ್ಞಾನಿ ಆದರೆ ಮೇಲಕ್ಕೋ ಹೋಗುತ್ತಾನೆ. ಇವನು ಉತ್ಕರಾಂತನಾಗಲಿರುವಾಗ ಮನಸ್ಸನ್ನು ಎಷ್ಟು ಬೇಗ ಹಾಕುವನೋ ಅಷ್ಟು ಕಾಲದಲ್ಲಿ ಆದಿತ್ಯನ ಸೇರುತ್ತಾನೆ. ಗೊತ್ತಾಯ್ತಲ್ಲ? ಅಂದರೆ ಮನಸ್ಸನ್ನು ಎಷ್ಟು ಬೇಗ ಹಾಕೋನು ಅಂತ ಭಾಷ್ಯಕಾರರು ಒಂದೊಂದು ಪದಾನೂ ನೀವು ತೆಗಿಬಾರ್ದು. ಮನಸ್ಸಲ್ಲಿಗೆ ಹೋಗ್ಬೇಕಲ್ಲ. ಮನಸ್ಸು ಅನ್ನೋದೊಂದು ತತ್ವ ತಾನೆ ಅದು. ಆದ್ದರಿಂದ ಮನಸ್ಸು ಹೋಗೋದಕ್ಕೂ ಸಮಯ ಬೇಕು. ಎಷ್ಟು ಬೇಗ ಹಾಕ್ತಾನೋ ಅಷ್ಟು ಬೇಗ ಅಂತ ಯಾತಿಗೆ ಹೇಳಿದ್ರು, ಇವನು ಹೊಡೆದಾಡ್ತಾ ಇದ್ದಾನಲ್ಲ, ಸಾಯ್ತಾ ಇದ್ದಾನೆ, ಬೇಗ ಹಾಕೋದಕ್ಕೆ ಆಗೋದಿಲ್ಲ. ಎಷ್ಟು ಬೇಗ ಹಾಕ್ತಾನೋ ಅಷ್ಟಾಗುತ್ತೆ. ಬೇಗನೆ ಹೋಗುತ್ತಾ ಅಂದಷ್ಟೇ ಅರ್ಥ, ಅಷ್ಟೇ ಹೊರತು ಇಷ್ಟೇ ಕಾಲದೊಳಗೆ ಎಂಬುದೇನು ವಿವಕ್ಷಿತವಲ್ಲ. ಇಷ್ಟರಲ್ಲಿ ಹೊತ್ತಿನಲ್ಲೇ ಹೋಗ್ತಾನೆ ಅಂತಲ್ಲ, ಬೇಗ ಹೋಗ್ತಾನೆ. ಉಪಾಸಕನಿಗೆ ಜ್ಞಾನಿಗೆ ಹೋಗೋದು ಬರೋದು ಅನ್ನೋದು ಇಲ್ವೇ ಇಲ್ಲ. ಏತಕ್ಕಾಗಿ ಹೋಗುತ್ತಾನೆ? ಆದಿತ್ಯನಿದಾನಲ್ಲ, ಇವನೇ ಬ್ರಹ್ಮಲೋಕಕ್ಕೆ ದ್ವಾರ. ಈ ದ್ವಾರವಾಗಿರುವ ಆದಿತ್ಯನ ಮೂಲಕ ಬ್ರಹ್ಮಲೋಕ ಉಪಾಸಕ ಹೋಗುತ್ತಾನೆ. ಇದು ಪ್ರಪದನ. ಅಂದರೆ ಈ ದ್ವಾರ ಅನ್ನೋದಿದೆಯಲ್ಲ, ಇದರ ಮುಖಾಂತರನೇ ಪಡೆಯಬಹುದು. ಅಗ್ನಿರಿಗೆ ಯಾತ್ಯನ ನಿರೋಧವಾಗುತ್ತದೆ. ಇವನು ಹೋಗ್ತಾ ಇದ್ದಾನಲ್ಲ, ಇವನು ಅಗ್ನಿ ಹೋಗೋದಕ್ಕಾಗಲ್ಲ, ಸುಟ್ಟೋಗ್ತಾರೆ ಅಷ್ಟೇ, ಸಾಧ್ಯವೇ ಇಲ್ಲ. ಅದನ್ನೇ ಹೇಳುತ್ತೆ, ಮೇಲ್ಗಡೆಯಿಂದ ಇಷ್ಟೊಂದು ಬಿಸಿ ಇದ್ರೂ ನಿಜವಾಗಲೂ ಒಳಗಡೆ ಶಾಂತವಾಗಿರ್ತಕ್ಕಂಥ ಸೂರ್ಯನೇ ಇದ್ದಾನೆ, ಬ್ರಹ್ಮಲೋಕವೇ ಇದೆ. ಗೊತ್ತಾಯ್ತಾ? ಇವರಿಗೆ ಅಲ್ಲಿ ಹೋಗೋದಕ್ಕಾಗೋದಿಲ್ಲ. ಉಪಾಸಕರಿಗೆ ಸುಷುಮ್ನಾ ನಾಡಿಯಿಂದ ಗತಿ. ಗೊತ್ತಾ? ಸುಷುಮ್ನಾ ನಾಡಿ ಅಂತ ಒಂದಿದೆ, ಗೊತ್ತಾಯ್ತಾ? ಅದು ಹೇಗೆ? 101 ನಾಡಿಗಳು.
ಶತಂಚೈಕ ಹೃದಯಸ್ಯ ನಾಡಿ ತಾಸಾಂ ನಾಡ್ಯ ತಾಸಾಂ ಮೂರ್ಧಾನಂ ಅಭಿನಿಸೃತೈಕ ತ್ಯೋರ್ಧುಮಾಯನ್ ಅಮೃತತ್ವಮಿತಿ. 101 ಹೃದಯದ ನಾಡಿಗಳು, ಅವಳದು ಒಂದು ನೆತ್ತಿಯನ್ನು ಹೊಡೆದುಕೊಂಡು ಹೊರಟಿರುತ್ತದೆ. ಅದರಿಂದ ಮೇಲಕ್ಕೆ ಹೋಗುವನು ಅಮೃತತ್ವವನ್ನು ಪಡೆಯುವನು. ಉಪಾಸಕನು ನಿಜವಾಗಲೂ ಉಪಾಸನೆಯಲ್ಲಿ ಸಿದ್ಧಿಯನ್ನು ಪಡ್ಕೊಂಡಿದ್ದರೆ ಈ ಸುಷುಮ್ನಾ ನಾಡಿಯಿಂದ ಇಲ್ಲೇ ಹೋಗ್ತಾನೆ. ಜ್ಞಾನಿಗವೆಲ್ಲ ಇಲ್ಲ. ಹೌದು, ಪಾಂಕ್ತೋಪಾಸನೆಗೂ ಇದಕ್ಕೆ ಏನು ಸಂಬಂಧ? ಅದು ಸರಿ. ಫಲದಲ್ಲಿ ಅನೇಕ ಉಪಾಸನೆಗಳು ಇರ್ತವೆ. ಒಂದೇ ಫಲಕ್ಕೆ ಅನೇಕ ಉಪಾಸನೆಗಳು ಇರ್ಬೋದು. ಕೆಲಸ ಉಪಾಸನೆಗಳಲ್ಲಿ ಸೇರಿಸ್ಕೊಂಡು ಮಾಡಬೇಕು, ಬಿಟ್ಟು ಮಾಡಬೇಕು, ಎಲ್ಲನೂ ಬರುತ್ತೆ. ಅದೆಲ್ಲ ದೊಡ್ಡ ಚರ್ಚೆ. ಗೊತ್ತಾಯ್ತಾ? ಒಂದು ನೆತ್ತಿಯನ್ನು ಹೊಡೆದುಕೊಂಡು ಹೋಗಿರುತ್ತೆ. ಆ ನಾಡಿಯಿಂದ ಮೇಲಕ್ಕೆ ಹೋಗುವನು ಅಮೃತತ್ವದ ಅಮೃತ ಭಾವವನ್ನು ಹೊಂದುವನೆ. ಎಲ್ಲ ಕಡೆಗೂ ಬೇರೆ ಬೇರೆ ಗತಿಗಳೆಲ್ಲ ಅಡ್ಡಡ್ಡಲ ಹಾದಿರುವ ಮೇಲಕ್ಕೆ ಹೋಗಿರುವ ಮಿಕ್ಕ ನಾಡಿಗಳು ಸಂಸಾರ ಗಮನಕ್ಕೆ ದ್ವಾರಗಳು. ಎಲ್ಲ ಪುನಃ ಬರೋದಕ್ಕೆ, ಪುನಃ ಜನ್ಮ ಪಡ್ಕೊಳ್ಳೋದಕ್ಕೆ ದಾರಿಗಳು. ಮತ್ತೆ ಅಂದರೆ ಉತ್ಕ್ರಾಂತಿಗೆ ಇಲ್ಲಿ ಇವನಂತೂ ಹೀಗೇನೇ ಹೋಗ್ತಾನೆ. ಯಾವ ರೀತಿ ಹೋಗ್ತಾನೆ? ಸುಷುಮ್ನಾ ನಾಡಿಯಿಂದಲೇ ಹೋಗ್ತಾನೆ. ಅದೇ ಒಂದು ಉಪಾಸಕನ ವಿಶೇಷ. ಅದಕ್ಕೋಸ್ಕರನೇ ತಪಸ್ಸು ಮಾಡಿದ ನಾನು. ಅದರ ಚಿಂತನೆ ಮಾಡಿಕೊಂಡೇ ಹೋಗ್ತಾನೆ. ಗೊತ್ತಲ್ಲ? ನೆನೆಸ್ಕೊಳ್ಳ ಹೇಳಿ. ಶ್ರುತಿ ಸ್ಮೃತಿ ಪುರಾಣ